ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಸಹಯೋಗದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಯುವ ರೆಡ್ ಕ್ರಾಸ್ ಕಾರ್ಯಕ್ರಮ ಅಧಿಕಾರಿಗಳಿಗಾಗಿ ಒಂದು ದಿನದ ಯುವ ರೆಡ್ ಕ್ರಾಸ್ ಕಾರ್ಯಾಗಾರವನ್ನ ನಮ್ಮ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಏರ್ಪಡಿಸಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ್ ಕೆಳಗೂನಿ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ನಿರ್ದೇಶಕರಾದಂತಹ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾಮಗ್ಗೆರ ಸರ್ ಅವರು ಸಹ ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಕಾರ್ಯದರ್ಶಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ಶ್ರೀ ಉಮಾಕಾಂತ್ ಸರ್ ಅವರು ಸಹ ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ನಮ್ಮ ಮಾನ್ಯ ಕುಲಸಚಿವರು ಡಾಕ್ಟರ್ ಎ ಚನ್ನಪ್ಪ ಸರ್ ಕೆಎಸ್ ಅಧಿಕಾರಿ ಇವರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ವಿಶ್ವವಿದ್ಯಾಲಯದ ಉಪಕುಲಸಚಿವರಾದಂತಹ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜಿಲ್ಲಾ ಕಾರ್ಯದರ್ಶಿಗಳು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಶ್ರೀ ಅತಾವುಲ್ಲಾ ಸರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ಶ್ರೀ ಆನಂದ್ ಯೂತ್ ರೆಡ್ ಕ್ರಾಸ್ ಸಂಯೋಜಕರು ಸಹ ವೇದಿಕೆ ಆಗಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹಾಗೆ ಇಂದಿನ ಕಾರ್ಯಾಗಾರದ ರೂವಾರಿ ಆಗಿರುವಂತಹ ಯೂತ್ ರೆಡ್ ಕ್ರಾಸ್ ನೋಡಲ್ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಎಂ ರವಿ ಸರ್ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಿರ್ದೇಶಕರು ರೆಡ್ ಕ್ರಾಸ್ ರಾಯಚೂರು ಶ್ರೀ ಜಿ ಎಸ್ ಹಿರೇಮಠ್ ಸರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಮೆಹಬೂಬ್ ಮಲಿಯಾಬಾದ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. Let us begin the event with a prayer song. I would like to call upon a student from Mathematics Department, Kumari Rupashri, to sing a prayer song. मुदाकरात् मोदकं सदा विमुक्तिसाधकं कलाधरावतं सकं विलासिलोकरक्षकं अनायकैकनायकं विनाशिते बधैतकं नताशुभाशनाशकं नमामि तं विनाशकं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां समस्तलोकशङ्करं निरस्तदैत्यकुञ्जरं धरेतरोदरं वरं वरे भगत्रमक्षरं कृपाकरं क्षमाकरं मुदाकरं यशस्करं नमस्करं नमस्कृतं नमस्करोमि भास्वरम्
जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश रक्ष मां जय गणेश रक्ष मां. Thank you. Thank you, Rupashri. Now I would like to request a member from Red Cross Unit, Shri Mehboob Madlapur sir, to welcome the gathering. ಪ್ರೀತಿಯ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಮತ್ತು ರಾಯಚೂರು ಇವರ ಸಹಯೋಗದಲ್ಲಿ ಒಂದು ದಿನದ ಯುವ ರೆಡ್ ಕ್ರಾಸ್ ಕಾರ್ಯಾಗಾರಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ವಿಶೇಷವಾಗಿ ಪ್ರಾಂಶುಪಾಲರು ಮತ್ತು ಯುವ ರೆಡ್ ಕ್ರಾಸ್ ಕಾರ್ಯಕ್ರಮದ ಅಧಿಕಾರಿಗಳು ಇವತ್ತು 9ನೇ ತಾರೀಕು 2025 ಡಿಸೆಂಬರ್ ಒಂದಿಗೆ ಈ ಒಂದು ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ನಾನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಪತಿಗಳಾಗಿರ್ತಕ್ಕಂಥ ಶ್ರೀ ಪ್ರೊಫೆಸರ್ ಶಿವಾನಂದ್ ಕೆಳಮನೆ ಸರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರಿಗೆ ರೆಡ್ ಕ್ರಾಸ್ನ ಪುಸ್ತಕ ಮತ್ತು ಒಂದು ಕ್ಯಾಪ್ ಅನ್ನು ಕೊಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥವರು ನಮ್ಮ ಗುರುಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಕರ್ನಾಟಕ ರಾಜ್ಯ ಶಾಖೆ ನಮ್ಮ ರಾಯಚೂರಿನವರು ಆಗಿರ್ತಕ್ಕಂಥ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾವಂತಗೆರೆ ಸರ್ ಅವರು ಕೂಡ ರೆಡ್ ಕ್ರಾಸ್ ಪುಸ್ತಕ ಮತ್ತು ಕ್ಯಾಪ್ ಅನ್ನು ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಶಾಸ್ತ್ರೋಕ್ತವಾಗಿ ಉದ್ಘಾಟಕರಿಗೆ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸರಿ ನೋಡಿ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರಿನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಉಮಾಕಾಂತ್ ಸರ್ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ರೆಡ್ ಕ್ರಾಸ್ ಪುಸ್ತಕ ಮತ್ತು ಕ್ಯಾಪ್ ಅನ್ನು ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎ ಚನ್ನಪ್ಪ ಸರ್ ಅವರು ಕೂಡ ಪ್ರೀತಿಪೂರ್ವಕವಾಗಿ ರೆಡ್ ಕ್ರಾಸ್ ಪುಸ್ತಕವನ್ನು ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಯೂತ್ ರೆಡ್ ಕ್ರಾಸ್ ಸಂಸ್ಥೆಯ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ ರವಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳು. ಹಾಗೆ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಅತಾವುಲ್ಲಾ ಸರ್ ವಕೀಲರು ಸರ್ ಅವರಿಗೆ ಕೂಡ ಭಾರತೀಯ ರೆಡ್ ಕ್ರಾಸ್ನ ಪ್ರಥಮ ಚಿಕಿತ್ಸೆ ಪುಸ್ತಕವನ್ನು ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಆನಂದ್ ಯೂತ್ ರೆಡ್ ಕ್ರಾಸ್ನ ಸಂಯೋಜಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಶಾಖೆ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರಬೇಕಾಗಿ ಮೇಡಮ್ ಅವರಲ್ಲಿ ಪುಸ್ತಕ ಮತ್ತು ಕ್ಯಾಪ್ ನೀಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಸರ್ ಅವರು ರೆಡ್ ಕ್ರಾಸ್ ವಿಷಯದಲ್ಲಿ PhD ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ವಿಷಯ. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ
ಭಾರತೀಯ ರೆಡ್ ಕ್ರಾಸ್ ರಾಯಚೂರು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ GS ಹಿರೇಮಠ್ ಸರ್ ಗುರುಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಬೇಕಾಗಿ ಕೇಳಿಕೊಳ್ತೇನೆ. ಮೇಡಮ್ ಪದ್ಮಜ ಮೇಡಮ್ ಅವರು ಸರ್ ಅವರಿಗೆ ಪುಸ್ತಕ ಮತ್ತು ಕ್ಯಾಪ್ ನೀಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಉಪ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಅವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ರಾಯಚೂರು ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಮೆಹಬೂಬ್ ಮಲಿಯಾಬಾ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಡಾಕ್ಟರ್ ಸೋಮೇಂದ್ರ ಕುಲಕರ್ಣಿ ಸರ್ ಅವರು ಕೂಡ ಪ್ರೀತಿ ಸ್ವಾಗತವನ್ನು ಬಯಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ಮೆಹಬೂಬ್ ಮಲಿಯಾಬಾ ಸರ್ ಅವರು ಕೂಡ ಪ್ರೀತಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಕಾಲೇಜಿನ ಉಪನ್ಯಾಸಕರು ಮತ್ತು NSS ಅಧಿಕಾರಿಗಳು ಹಾಗೆ ಸಂಯೋಜಕರು ಹಾಗೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರಿಗೂ ಹಾಗೆ ಮಾಧ್ಯಮ ಮಿತ್ರರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಹಾಗೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಸ್ವಾಗತಕ್ಕೆ ವಿರಾಮಿಸುತ್ತೇನೆ. ಧನ್ಯವಾದಗಳು. Thank you, Madhapur sir. Now I would request Dr. Ravi sir to deliver introductory notes of the workshop. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಕುಲಪತಿಗಳು, ಕುಲಸಚಿವರು, ನಿರ್ದೇಶಕರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಆಗಮಿಸಿದಂತಹ ಪ್ರಧಾನ ಕಾರ್ಯದರ್ಶಿಗಳು, ಕೋಆರ್ಡಿನೇಟರ್ಸು, ನಮ್ಮ ಈ ವಿಶ್ವವಿದ್ಯಾಲಯದ ಡೆಪ್ಯೂಟಿ ಡೈರೆಕ್ಟರ್ ಸರ್ ಆಗಿರ್ಬೋದು ಎಲ್ಲರೂ, ಮತ್ತು ಇಲ್ಲಿ ನಡೆದಕ್ಕಂತಹ ಎಲ್ಲ ಪ್ರಾಧ್ಯಾಪಕ ಮಿತ್ರರು, ವಿದ್ಯಾರ್ಥಿಗಳು ಮತ್ತು ವಿವಿಧ ಕಾಲೇಜುಗಳಿಂದ ಆಗಮಿಸಿದಂತಹ ಪ್ರಾಂಶುಪಾಲರು ಹಾಗೂ YRC ಯೂತ್ ರೆಡ್ ಕ್ರಾಸ್ ಆಫೀಸರ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಇವರ ಒಡಂಬಡಿಕೆಯಲ್ಲಿ ಒಂದು ದಿನದ ಯುವ ರೆಡ್ ಕ್ರಾಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಮ್ಗೆ ಗೊತ್ತಿರೋ ಹಾಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ನಮ್ಮ ಭಾರತಕ್ಕೆ ಇದು ಸ್ಥಾಪಿತಾಗಿ 100 ವರ್ಷಗಳ ಮೀರಿದೆ. 1920ರಲ್ಲಿ ಇದರ ಒಂದು ಸ್ಥಾಪನೆ ಆಗಿದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ಭಾರತದಲ್ಲಿ. ಇದರ ದೇಶ ಮಟ್ಟದ ಅಧ್ಯಕ್ಷರಾಗಿ ನಮ್ಮ ಪ್ರೆಸಿಡೆಂಟ್ ಆಗಿರ್ತಾರೆ. ಅದೇ ರೀತಿ ರಾಜ್ಯ ಮಟ್ಟದ ಪ್ರೆಸಿಡೆಂಟ್ ಆಗಿ ನಮ್ಮ ಗವರ್ನರ್ ಸಾಹೇಬ್ ಇರ್ತಾರೆ. ಅದೇ ರೀತಿ ಆಯಾ ಡಿಸ್ಟಿಕ್ ತಾಲೂಕಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏನು ಮಾಡುತ್ತೆ, ಇದರ ಧ್ಯೇಯೋದ್ದೇಶಗಳ ಬಗ್ಗೆ ನಾವು ಚಟುವಟಿಕೆಗಳು ಹಮ್ಮಿಕೊಳ್ತೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ದೇಶ ಎಲ್ಲ ಪ್ರಾಂಶುಪಾಲರು ಹಾಗೂ ಯೂತ್ ರೆಡ್ ಕ್ರಾಸ್ ಅವ್ರು ಕರೆಸಿರೋದೇನಪ್ಪ ಅಂದರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯಾವ ರೀತಿ ತಾವು NSS, NCC, ರೋವರ್ಸ್ ಅಂಡ್ ರೇಂಜರ್ಸ್ ಯಾವ ರೀತಿ ಘಟಕಗಳು ತಮ್ಮಲ್ಲಿದ್ದಾವೆ, ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯೂತ್ ರೆಡ್ ಕ್ರಾಸ್, ಈ ಯೂತ್ ರೆಡ್ ಕ್ರಾಸ್ ಡಿಗ್ರಿ ಮತ್ತು PG ಮೇಲ್ಪಟ್ಟ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಈ ಘಟಕ ಸ್ಥಾಪನೆ ಆಗಬೇಕು. ನಮ್ಮ ವಿಶ್ವವಿದ್ಯಾಲಯದಲ್ಲಿ 150ಕ್ಕೂ ಹೆಚ್ಚು ಮಹಾವಿದ್ಯಾಲಯಗಳಿದ್ದು ಇನ್ನು ಹಲವಾರು ವಿದ್ಯಾಲಯಗಳು ಈ ಘಟಕವನ್ನು ತಮ್ಮ ಕಾಲೇಜಿನಲ್ಲಿ ಸ್ಥಾಪನೆ ಮಾಡಬೇಕು. ಅದೇ ರೀತಿ ಪ್ರತಿ ಪ್ರಾಂಶುಪಾಲರು ಮತ್ತು ಯೂತ್ ರೆಡ್ ಕ್ರಾಸ್ ಅವರು ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏನು ಚಟುವಟಿಕೆಗಳಿದ್ದಾವೆ, ರಕ್ತದಾನ ಮಾಡೋದಾಗಿರ್ಬೋದು, ವಿಪತ್ತು ನಿರ್ವಹಣೆ ಆಗಿರ್ಬೋದು, ಇವೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಹಲವಾರು ತರಬೇತಿಗಳನ್ನು ಆಯೋಜಿಸಿರುತ್ತೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಬೇರೆ ಎಲ್ಲ ಘಟಕಗಳಲ್ಲೂ ತಾವು ಸಾಮಾಜಿಕ ಕಳಕಳಿಯನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ಬಟ್ ಯೂತ್ ರೆಡ್ ಕ್ರಾಸ್ ಅಲ್ಲಿ ವಿಭಿನ್ನವಾಗಿ ನೀವು ಲೈಫ್ ಸೇವಿಂಗ್ ಸ್ಕಿಲ್ಸ್ ನ ಪಡ್ಕೊಳ್ತೀರಿ. ಅಂದ್ರೆ ತುರ್ತು ಸಮಯದಲ್ಲಿ, ಅಂದ್ರೆ ಈ ವಿಪತ್ತು ನಿರ್ವಹಣೆ ಮಾಡೋದಾಗಿರ್ಬೋದು, ಅಥವಾ ರಕ್ತ ತಮ್ಗೆ ಗೊತ್ತಿರ್ಬೋದು ಎಮರ್ಜೆನ್ಸಿ ಇದ್ದಾಗ ಬ್ಲಡ್ ಡೊನೇಷನ್ ಮಾಡೋದಾಗಿರ್ಬೋದು, ಅಥವಾ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಇವೆಲ್ಲ ಟ್ರೈನಿಂಗ್ಗಳನ್ನು ನಾವು ಯೂತ್ ರೆಡ್ ಕ್ರಾಸ್ ಅಲ್ಲಿ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಸಾಮಾಜಿಕ ಕಳಕಳಿ ಅಲ್ಲದೆ ಒಂದು ಜೀವ ಉಳಿಸುವ ಒಂದು ಕಾರ್ಯದಲ್ಲಿ ತೊಡಕೊಳ್ಳೋಕೆ ಬಹಳ
ಅವಕಾಶ ಆಗುತ್ತೆ. ಆದ್ದರಿಂದ ಈ ಕಾರ್ಯಾಗಾರದಲ್ಲಿ ನಾವು ಮುಖ್ಯವಾಗಿ ನಾವು ಪ್ರತಿಯೊಂದು ಕಾಲೇಜ್, ಎಷ್ಟು ಮಹಾವಿದ್ಯಾಲಯಗಳು ಈ ಅಫಿಲಿಯೇಟೆಡ್ ಯೂನಿವರ್ಸಿಟಿಲಿ ಯಾವ್ಯಾವ ವಿದ್ಯಾಲಯಗಳಿದಾವೆ ಅವೆಲ್ಲ ವಿದ್ಯಾಲಯಗಳನ್ನು ಈ ಘಟಕ ಸ್ಥಾಪನೆ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಮತ್ತೆ ಈ ಯೂತ್ ರೆಡ್ ಕ್ರಾಸ್ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕು ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಇವತ್ತು ನಾವು ಒಂದು ಕಾರ್ಯಾಗಾರ ಕರೆದಿದ್ದೇವೆ. ಇಲ್ಲಿ ನಮ್ಮ ಬೆಂಗಳೂರಿನ ಅಫಿಷಿಯಲ್ಸ್ ಅಂದ್ರೆ ರೆಡ್ ಕ್ರಾಸ್ ಅಫಿಷಿಯಲ್ಸ್ ಪ್ರಧಾನ ಕಾರ್ಯದರ್ಶಿಗಳಂತ ಉಮಾಕಾಂತ್ ಸರೇ ಇವತ್ತು ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಕೋಆರ್ಡಿನೇಟರ್ ಆನಂದ್ ಸರ್ ಇದ್ದಾರೆ. ಇವರು ಸಂಪನ್ಮೂಲ ವ್ಯಕ್ತಿಗಳು. ಈ ಕಾರ್ಯಾಗಾರದಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ ಮುಂಬರುವ ದಿನಗಳಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಬೇಕು, ಆನ್ಲೈನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಆಮೇಲೆ NSS ಅಲ್ಲಿ ಯಾವ ರೀತಿ ನಾವು ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ, ಅದೇ ರೀತಿ ಇಲ್ಲಿನೂ ಆ ವಾಲಂಟಿಯರ್ಸ್ಗೆ ಸರ್ಟಿಫಿಕೇಟ್ ಕೊಡುವ ಒಂದು ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದಾರೆ ಅಂತೇಳಿ ಕಂಪ್ಲೀಟ್ ಆಗಿ ನಾವು ಹಿಂದೆ ನಾವೇನು DD ಚೆಕ್ ಮುಖಾಂತರ ಏನ್ ಮಾಡ್ತಾ ಇದ್ದೀವಿ ಯಾವುದು ಬೇಕಾಗಿಲ್ಲ, ಎಲ್ಲಾನು ಆನ್ಲೈನ್ ಪೋರ್ಟಲ್ ಅಲ್ಲಿ ನಾವು ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಾವು ಮಾಡಿರೋ ಕಾರ್ಯಕ್ರಮ ನಾವೇನು ವರದಿ ಮಾಡ್ತೀವಲ್ಲ ಅದನ್ನು ನಾವು ಆನ್ಲೈನ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಈಸಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಡೀ ರಾಜ್ಯದಾದ್ಯಂತ ಯಾರು ಯೂತ್ ರೆಡ್ ಕ್ರಾಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಯಾವ ಒಳ್ಳೆ ರೀತಿ ಏನೇನು ಕಾರ್ಯಕ್ರಮ ಮಾಡಿದ್ದಾರೆ, ಬ್ಲಡ್ ಡೊನೇಷನ್ ಆಗಿರ್ಬೋದು, ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ವಿಪತ್ತು ನಿರ್ವಹಣೆ ಆಗಿರ್ಬೋದು, ಯಾರು ಕಾರ್ಯಶೀಲರಾಗಿ ಅದ್ರಲ್ಲಿ ತೊಡಕೊಳ್ತಾರಲ್ಲ ಅವ್ರ ಮಾಹಿತಿ ಹೋಗ್ತಾ ಇದ್ದಂಗೆ ಮಾನ್ಯ ಗವರ್ನರ್ ಸಾಹೇಬ್ರೇನು ರಾಜ್ಯ ಸಭೆಯಲ್ಲಿ ರಾಜಭವನದಲ್ಲಿ ಏನು ಕಾರ್ಯಕ್ರಮ ನಡೀತಾವಲ್ಲ ಇದರಲ್ಲಿ ಒಳ್ಳೆಯ ಕಾರ್ಯ ಮಾಡಿದಂತಹ ಯೂತ್ ರೆಡ್ ಕ್ರಾಸ್ ಹಾಗೂ ನೋಡಲ್ ಆಫೀಸರ್ಗಳನ್ನ ಅವರು ಐಡೆಂಟಿಫೈ ಮಾಡಿ ಅವರಿಗೆ ಅಲ್ಲಿ ಅವಾರ್ಡ್ ಕೊಡುವ ಒಂದು ಕಾರ್ಯಕ್ರಮ ಇರುತ್ತೆ. ಓವರ್ ಆಲ್ ಎರಡು ರೀತಿ, ಒಂದು ಸಾಮಾಜಿಕ ಕಳಕಳಿ, ಒಂದು ವಿಪತ್ತು ನಿರ್ವಹಣೆ, ಜೀವ ಉಳಿಸುವ ಕೆಲಸಗಳು, ಇದರ ಜೊತೆಗೆ ಏನಂತಾರೆ ಈ ರೆಡ್ ಕ್ರಾಸ್ ಅಲ್ಲಿ ನಾವು ಮಾಡುವ ಒಂದು ಚಟುವಟಿಕೆಗಳು ಆಗಿರ್ತವೆ. ಈ ಒಂದು ಕಾರ್ಯದಲ್ಲಿ ತಮಗೆ ಸಮಸ್ತವಾದ ಕಂಪ್ಲೀಟ್ ಪ್ರೊಸೀಜರ್ ಏನಿದೆ, ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ನಿಮ್ಮ ವಾಲಂಟಿಯರ್ಸ್ಗೆ ಸರ್ಟಿಫಿಕೇಟ್ ಬರೋವರೆಗೂ ಏನೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೊಡ್ತಾರೆ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ಏನಂದ್ರೆ ಎಲ್ಲ ಪ್ರಾಂಶುಪಾಲರು, ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ಯೂತ್ ರೆಡ್ ಕ್ರಾಸ್ ಅವರು ಈ ಘಟಕ ಸ್ಥಾಪನೆ ಮಾಡಿಕೊಂಡು ಈ ಸಂಪನ್ಮೂಲ ವ್ಯಕ್ತಿಗಳು ಏನ್ ಬಂದಿದ್ದಾರೆ ಇಂಡಿಯನ್ ರೆಡ್ ಕ್ರಾಸ್ ಬೆಂಗಳೂರಿಂದ, ಅವ್ರು ಹೇಳುವ ಇನ್ಸ್ಟ್ರಕ್ಷನ್ ತಾವು ಫಾಲೋ ಮಾಡಿದ್ರೆ ತಮ್ಮ ಕಾಲೇಜಿನಲ್ಲೂ ಈ ಘಟಕಗಳು ಸ್ಥಾಪನೆಯಾಗಿ ತಾವು ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಇವತ್ತು ನಮ್ಮ ಮಾನ್ಯ ಕುಲಪತಿಗಳು, ಕುಲಸಚಿವರ ಎಲ್ಲ ಅನುಮೋದನೆಯೊಂದಿಗೆ ಈ ಕಾರ್ಯಾಗಾರ ಇಂದು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Thank you, sir. It's time to inaugurate the event. I would request Professor Shivanand Kalihimani, sir, Honorable Vice Chancellor of Adikavi Shri Maharishi Valmiki University, and also the Director Shri Vijay Kumar Patil, Shavangere sir, and all the delegates on the stage to inaugurate the event by giving a floral tribute to the portrait of Jean Henry Dunant and also by watering the plant.
ಅಲ್ಲ ಸರ್ ಕೊಡಿಸಿ, ಕಿರಣ್ ಕೊಡಿಸಿ, ನಾನು ಇಸ್ಕೊ, ನಾನು ಫೋಟೋ ಸರ್ ಅದೇ. Thank you everyone on the stage for inaugurating the event. Now, I would request the Honorable Vice Chancellor of Adikavi Shri Maharishi Valmiki University, Raichur, Professor Shivanand Kelagamani sir, to address the gathering. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ನಿರ್ದೇಶಕರಾದಂಥ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾವಂತಿರ ಸರ್ ಅವರು ಕಾರ್ಯಕ್ರಮ ಕುರಿತಾಗಿ ಉದ್ಘಾಟಕ ನುಡಿಗಳಾಡಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿದ್ಯಾಲಯ ಮಹಾವಿದ್ಯಾಲಯ ರಾಯಚೂರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ಯುವ ರೆಡ್ ಕ್ರಾಸ್ ಕಾರ್ಯಗಳನ್ನು ಅಧ್ಯಕ್ಷತೆ ವಹಿಸಿರುವಂಥ ಪ್ರೊಫೆಸರ್ ಶಿವಾನಂದ್ ಕುಲಪತಿ ಸಚಿವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಎ ಚೆನ್ನಪ್ಪ ಸರ್ ಅವರೇ, ಅದೇ ರೀತಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಮಾಶಂಕರ್ ಸರ್ ಅವರು, ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಎ ಚೆನ್ನಪ್ಪ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅರ್ಥವಲ್ಲ ಅವರೇ, ಆನಂದ್ ಅವರೇ, ರವಿ ಸರ್ ಅವರೇ, ಹಿರೇಮಠ ಅವರೇ, ಶೇಖ್ ಮಹಬೂಬ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರಾಂಶುಪಾಲರು ಹಾಗೂ ಯುವ ರೆಡ್ ಕ್ರಾಸ್ ಕಾರ್ಯಕ್ರಮದ ಅಧಿಕಾರಿಗಳೇ, ವಿದ್ಯಾರ್ಥಿನಿಯರೇ, ಹಾಗೂ ಈ ಮಹಾವಿದ್ಯಾಲಯದ ಎಲ್ಲ ಗೌರವಾನ್ವಿತ ಪ್ರೊಫೆಸರ್ಸ್ ಮತ್ತು ಎಲ್ಲ ಸ್ಟಾಫ್ ಅವರೇ, ಈ ಒಂದು ದಿನ ಯುವ ರೆಡ್ ಕ್ರಾಸ್ ಕಾರ್ಯಾಗಾರವನ್ನು ಆಯೋಜಿಸಿರೋದಕ್ಕೆ ಮೊದಲನೇದಾಗಿ ಮಹಾವಿದ್ಯಾಲಯದ ಕುಲಸಚಿವರಿಗೆ ಮತ್ತು ಎಲ್ಲ ಇವರಿಗೆ ಅಭಿನಂದಿಸ್ತೀನಿ. ಯಾಕಂದರೆ ಬಹಳ ಮುಖ್ಯವಾದದ್ದಾಗಿತ್ತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಬಹಳಷ್ಟು ತಿಳ್ಕೋಬೇಕಾಗಿದೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಶಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಯೂತ್ ರೆಡ್ ಕ್ರಾಸಿನ ಅಧಿಕಾರಿ ಆದಂಥ ಆನಂದ್ ಅವರು ಬಂದಿದ್ದಾರೆ. ಈ ಕಾರ್ಯಾಗಾರದಲ್ಲಿ ತಮ್ಗೆ ಯಾವ ರೀತಿ ಏನೇನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸದುಪಯೋಗ ಪಡ್ಕೋಬೇಕಂಬುದು ಎಲ್ಲ ಮಾಹಿತಿನೂ ಕೊಡ್ತಾರೆ. ವಿಶೇಷವಾಗಿ ಈ ಕಾಲದಲ್ಲಿ ಈ NSS NCC ಯಾವ ಥರ ಇದೆ ಅದೇ ರೀತಿನೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕೆಲಸ ಮಾಡ್ತಾ ಇದೆ. ವಿಶೇಷ ಏನಂದರೆ ತಾವೆಲ್ಲರೂ ಬರುವ ದಿನಗಳಲ್ಲಿ ಮಾನವೀಯತೆಯನ್ನು ಮೆರಿತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಮಾನವೀಯತೆ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ? ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತೇವೆ. ವಿಶೇಷವಾಗಿ ಇಲ್ಲಿ ಬಂದಂತ ಎಲ್ಲ ನೋಡಲ್ ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊಡ್ತೀನಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಈ ರಾಜ್ಯದಲ್ಲಿ ಯಾವ ಕಾಲೇಜಲ್ಲಿ ಕರೆದ್ರು ಫಸ್ಟ್ ಏಡ್ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಫ್ರೀ ಆಗಿ ಮಾಡುತ್ತೆ. ಯಾಕಂದ್ರೆ ಈ ಭಾರತ ದೇಶದಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಕೊಡೋದು ಏನಾದರೂ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾತ್ರ. ಈ ಬೇಸಿಕ್ ಆಗಿ ತಿಳ್ಕೊಬೇಕಾದ್ರೆ ಒಂದಿನ ಕಾರ್ಯಾಗಾರದಲ್ಲಿ ತಾವು ತಿಳ್ಕೊಬಹುದು ಫಸ್ಟ್ ಏಡ್ ಟ್ರೈನಿಂಗ್ ಬಗ್ಗೆ. ಇಲ್ಲಪ್ಪ ನಮ್ಗೆ ಅಥರೈಸ್ಡ್ ಸರ್ಟಿಫಿಕೇಟೇ ಬೇಕಾದ್ರೆ 3 ದಿನ ಟ್ರೈನಿಂಗ್ ತಗೋಬೇಕು. ಇವತ್ತು ನಾಳೆ ಬಹಳ ರೂಲ್ಸ್ ಬಂದಿದೆ, ಎಲ್ಲ ರೆಗ್ಯುಲೇಷನ್ಸ್ ಬಂದಿದೆ. ಪ್ರತಿಯೊಂದು ಫ್ಯಾಕ್ಟ್ರಿ ಆಗಲಿ ಇನ್ನೊಂದಾಗಲಿ ಯಾವುದೇ ಓಪನಿಂಗ್ ಮಾಡಬೇಕಾದ್ರೆ ಫಸ್ಟ್ ಏಡ್ ಟ್ರೈನಿಂಗ್ ಕಂಪಲ್ಸರಿ. ಇವನ್ KSRTC ಕಂಡಕ್ಟರ್ಸ್, ಡ್ರೈವರ್ಸ್ ಎಲ್ಲರಿಗೂ KSRTC ಟ್ರೈನಿಂಗ್ ಕಂಪಲ್ಸರಿ. ಇವಾಗ ನೀವು ನಾಳೆ ಹೆವಿ ಬ್ಯಾಚ್ ಬೇಕಾಯ್ತು ಡ್ರೈವಿಂಗ್ ಲೈಸೆನ್ಸ್ಗೆ ಅಂದ್ರು ಫಸ್ಟ್ ಏಡ್ ಟ್ರೈನಿಂಗ್ ಕಂಪಲ್ಸರಿ. ಅದಕ್ಕೆ ನಾ ಎಲ್ಲ ಕಾಲೇಜ್ ಪ್ರಾಂಶುಪಾಲರ್ ಆಗಲಿ ರೆಡ್ ಕ್ರಾಸ್ ಅಧಿಕಾರಿಗಳಲ್ಲಿ ವಿನಂತಿ ಏನು ಮಾಡ್ತೇನೆ ಅಂದರೆ, ತಾವು ಒಂದು ಪತ್ರ ಬರೀರಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಗೆ, ಇಲ್ಲ ನಮ್ಮ ಕಾಲೇಜಲ್ಲಿ ಇಂಥ ದಿನ ಫಸ್ಟ್ ಏಡ್ ಟ್ರೈನಿಂಗ್ ಅನ್ನು ಆಯೋಜನೆ ಮಾಡ್ರಂತ. ನಮ್ಮೆಲ್ಲ ಕಾರ್ಯಕ್ರಮ ನಮ್ಮವ್ರು ಬಂದು ಆಯೋಜನೆ ಮಾಡ್ತಾರೆ. ಅದಕ್ಕೆ ಅದನ್ನು ಸದುಪಯೋಗ ಪಡ್ಕೊಳ್ರಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ.
ಅದೇ ರೀತಿಯಾಗಿ ತಾವು ಹೆಲ್ತ್ ಕ್ಯಾಂಪ್ ಮಾಡಬೇಕಾಗಿದ್ರೆ, ಕ್ಯಾನ್ಸರ್ಸ್ ಕ್ಯಾಂಪ್ ಮಾಡಬೇಕಾದ್ರೂ ನಮ್ದೊಂದು ಮೊಬೈಲ್ ಬಸ್ ಇದೆ, HCG ಹಾಸ್ಪಿಟಲ್ ಜೊತೆಗೆ ನಾವು ಟೈಅಪ್ ಆಗಿದ್ದೀವಿ. ಆ ಬಸ್ ಬಂದು ನಿಂದಿರುತ್ತೆ, ಸ್ಕ್ಯಾನಿಂಗ್ ಮಾಡುತ್ತೆ, ಮ್ಯಾನೋಗ್ರಾಮ್ ಮಾಡುತ್ತೆ, ಎಲ್ಲ ರೀತಿಯ ಕಾರ್ಯಕ್ರಮಗಳು ಮಾಡುತ್ತೆ. ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಆದ 2022ರಲ್ಲಿ ಒಂದು 100 ಟೆಸ್ಟ್ ಮಾಡಿದರೆ 2 ಜನರಿಗೆ ಕ್ಯಾನ್ಸರ್ ಬರ್ತಾ ಇತ್ತು. ಇವಾಗ 2025ರಲ್ಲಿ 100 ಜನ ಟೆಸ್ಟ್ ಮಾಡಿದ್ರೆ ಸುಮಾರು 12ರಿಂದ 14 ಜನ ಹೊಡ್ತಾ ಇದ್ದಾರೆ. ಅದಕ್ಕೆ ಕ್ಯಾನ್ಸರ್ ಬಗ್ಗೆ ತಾವೆಲ್ಲರೂ ಬೇಸಿಕ್ ಆಗಿ ತಿಳ್ಕೋಬೇಕು. ಯಾಕೆ ಕ್ಯಾನ್ಸರ್ ಬರ್ತಾ ಇದೆ ಎಂಬುದನ್ನು ತಾವು ಕಾಲೇಜಲ್ಲಿ ಜಾಗೃತಿ ಮೂಡಿಸಿರಿ. ಇವಾಗ ನಾನು ಹೇಳಬೇಕಾದ್ರೆ ನಮ್ಮ ರಾಯಚೂರಿನಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ವುಮೆನ್ಸ್ ಕಾಲೇಜ್ ಆಗಿರ್ಬೋದು, ನಮ್ಮ SSRG ವುಮೆನ್ಸ್ ಕಾಲೇಜ್ ಆಗಿರ್ಬೋದು, LVD ಕಾಲೇಜ್ ಆಗಿರ್ಬೋದು, ಅವೆಲ್ಲರೂ ಸದುಪಯೋಗ ಪಡ್ಕೊಂಡಾರ. ತಾವು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ನೋಡಲ್ ಅಧಿಕಾರಿಗಳಿಗೆ ತಮ್ಮಲ್ಲಿ ಗಮನಕ್ಕೆ ತರ್ತೀನಿ, ತಾವೆಲ್ಲರೂ ಸದುಪಯೋಗ ಪಡ್ಕೊಂಡ್ರಿ. ಯಾಕಂದ್ರೆ ಇದರಲ್ಲಿ ಏನು ದುಡ್ಡು ಕೊಡೋದಿಲ್ಲ. ತಾವು ಕಾರ್ಯಕ್ರಮ ಆಯೋಜನೆ ಮಾಡಿ ಜನರಿಗೆ ಸೇರಿಸಿದ್ರೆ ಸಾಕು. ಎಲ್ಲ ಕಾರ್ಯಕ್ರಮ ಆಯೋಜಕರು ನಾವೇ ಮಾಡ್ತೀವಿ. ನಿಮ್ದು ಯಾರ್ದು ನಮ್ದೇನು ₹1 ಕೆಳಗಿಲ್ಲ. ಅದಕ್ಕೆ ತಾವು ಸದುಪಯೋಗ ಪಡ್ಕೊಂಡ್ರಿ. ಇನ್ನೂ ಹಲವಾರು ಚಟುವಟಿಕೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ತಾವೆಲ್ಲರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಮಾಡಿದರೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರಲ್ಲಿ ಬ್ಲಡ್ ಬ್ಯಾಂಕ್ ಪ್ರಾರಂಭ ಮಾಡಿದೆ. ಸುಮಾರು 1.5 ವರ್ಷ ಆಯಿತು. ತಾವು ಯಾರೇ ರಿಕಮೆಂಡ್ ಮಾಡಿದ್ರು ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಡವರಿಗೆ BPL ಕಾರ್ಡ್ ಹೋಲ್ಡರ್ಸ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ತಾವು ರೆಕಮೆಂಡ್ ಮಾಡ್ರಿ ಇಂಥವ್ರು ಬಡವರು ಇದ್ದಾರೆ ಅಂತೇಳಿ ನಾವು ಫ್ರೀ ಕೊಡ್ತೀವಿ. ನೀವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನಮಗೆ ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಎಮರ್ಜೆನ್ಸಿ ಯಾವುದೇ ತಾಲೂಕಿನಿಂದ ಯಾರೇ ಫೋನ್ ಮಾಡಿ ಪರೀಕ್ಷೆ ಮಾಡಿ. ನಮ್ದು ರಾಯಚೂರಲ್ಲಿ 24 hours ಬ್ಲಡ್ ಬ್ಯಾಂಕ್ ಓಪನ್ ಇರುತ್ತೆ. ನಮ್ದು 24 hours ರೌಂಡ್ ದಿ ಕ್ಲಾಕ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ರಾಯಚೂರಲ್ಲಿ ಯಾರೋ ಮಿನಿಮಮ್ ಚಾರ್ಜಲ್ಲಿ ಬ್ಲಡ್ಡೇ ಕೊಡಲ್ಲ. ನಮ್ದು ಒಂದೇ ಬ್ಲಡ್ ಬ್ಯಾಂಕ್, ಏಕೈಕ ಬ್ಲಡ್ ಬ್ಯಾಂಕ್ ನಾವು ಫ್ರೀ ಕೊಡ್ತಾ ಇರೋದು ಮತ್ತು ಮಿನಿಮಮ್ ಚಾರ್ಜಲ್ಲಿ ಕೊಡ್ತಾ ಇರೋದು. ಅದನ್ನೆಲ್ಲ ತಾವು ಸದುಪಯೋಗ ಪಡ್ಕೊಳ್ರಿ. ತಾವೆಲ್ಲ ಹುಡುಗರನ್ನ ವಾಲಂಟಿಯರ್ಸ್ ಆಗಿ ರೆಡಿ ಮಾಡ್ರಿ. ಬರುವ ದಿನಗಳಲ್ಲಿ ಬಹಳ ಉಪಯೋಗ ಆಗುತ್ತೆ. ಯಾಕಂದ್ರೆ ಮೊನ್ನೆ ತಾನೇ ನಾವು ಕರೋನಾ ಅಂತ ಸಂದರ್ಭದಲ್ಲಿ ನೋಡಿದ್ವಿ ಏನು ಪರಿಸ್ಥಿತಿ ಇತ್ತು. ನಮ್ಮ ತಂದೆ ತಾಯಿ ನೋಡ್ತಕ್ಕಂಥ ಕೆಲಸ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆ ಟೈಮಲ್ಲಿ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಹಾಸ್ಪಿಟಲ್ಗೂ ಮಧ್ಯಾಹ್ನ ಊಟ ಫ್ರೀ ಕೊಟ್ಟಿದ್ವಿ. ಎಲ್ಲ ಹಾಸ್ಪಿಟಲ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಮಧ್ಯಾಹ್ನ ಊಟ ಕೊಟ್ಟಿದ್ವಿ. ಅದೇ ರೀತಿ ನಮ್ಮ ಸಹಾಯ ಮಂದಿರದಲ್ಲಿ ನಾವು ಊಟ ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳಷ್ಟು ಜನ ಶ್ರಮ ಇದೆ, ದೇವ್ರ ದೈವನಿದೆ. ಯಾಕೆ ಹೇಳ್ತೀನಿ ಅಂದ್ರೆ ಸುಮಾರು ನಾವು 50ರಿಂದ 60 ಜನ ಗುಡಿಯಲ್ಲಿ ಮಕ್ಕಳನ್ನ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ಯಾರಿಗೂ ಒಬ್ಬರಿಗೂ ಪಾಸಿಟಿವ್ ಬರಲಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ದೇವರು ಕಣ್ತೆಗೆದ ನಮ್ಮ ಮೇಲೆ. ಸುಮಾರು ಕೆಲಸ ಮಾಡಿದ್ವಿ. ಆಮೇಲೆ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಇಡೀ ರಾಜ್ಯ ಎಲ್ಲರಿಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಟ್ಟಿವಿ, ವೆಂಟಿಲೇಟರ್ಸ್ ಕೊಟ್ಟಿವಿ. ಸುಮಾರು ಫ್ಲಡ್ ಬಂದಾಗ 2.5ರಿಂದ 3 ಕೋಟಿ ರೂಪಾಯಿ ಸ್ಪಾನ್ಸರ್ಶಿಪ್ ಮಾಡಿದ್ರು. ನಮ್ಗೆ ಇನ್ಫೋಸಿಸ್ ಅವ್ರು ಮಾಡಿದ್ರು, ರಾಮಕೃಷ್ಣ ಆಶ್ರಮದವ್ರು ಮಾಡಿದ್ರು, ಎಲ್ಲರೂ ಮಾಡ್ತಾರೆ. ಆಮೇಲೆ ಮಾಲ್ ಪ್ರಾಕ್ಟೀಸ್ ಇದೆ, ಹುಡುಗರಿಗೆಲ್ಲ ತೂಕ ಕಡಿಮೆ ಆಗ್ತಾ ಇದೆ. ಸುಮಾರು 40,000 ಜನ ಹುಡುಗರಿದ್ದಾರೆ ಈ ಜಿಲ್ಲಾದಲ್ಲಿ. ಅವ್ರಿಗೆಲ್ಲ ನ್ಯೂಟ್ರಿಷನ್ ಫುಡ್ ಕೊಟ್ಟಿವಿ 6 ತಿಂಗಳ. ಮೊನ್ನೆ ತಾನೇ ರಾಯಚೂರಿಗೆ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು. ಅವಾಗ ಪ್ರೆಗ್ನೆಂಟ್ ವುಮೆನ್ಸ್ಗೆಲ್ಲ ಕಿಟ್ ಕೊಟ್ಟಿವಿ ನಾವೆಲ್ಲ. ತಾವೆಲ್ಲರಿಗೆ ಏನೇ ನೆಸೆಸಿಟಿ ಇರಲಿ, ನಿಮ್ಮ ಊರಲ್ಲಿ ಯಾವ್ದಾರ ಒಂದು ಮನೆ ಬೇಕಿದ್ರೆ ನಾವು ಮಾಹಿತಿ ಕೊಡ್ರೆ 1 ತಿಂಗಳಾದಷ್ಟು ರೇಷನ್ನು, ತಾಳ್ಪಾಲು, ಕಿಚನ್ ಸೆಟ್ಟು ಏನು ಬೇಕಾದ ಪ್ರಾವಿಷನ್ ಮಾಡ್ತೀವಿ ನಾವು. ಆದ್ರೆ ಇಷ್ಟೇ ಬಡವ್ರನ್ನ ಐಡೆಂಟಿಫೈ ಮಾಡಿ, ಶ್ರೀಮಂತನ ಮಾಡಬೇಡಿ ದಯಮಾಡಿ. ಯಾಕಂದ್ರೆ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ನಮ್ಮ ಕೈಯಲ್ಲಿ ಆಗಲ್ಲ. ಬಡವರಿಗೆ ಮಾತ್ರ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಇನ್ನಷ್ಟು ಸಾಕಷ್ಟು ವಿಷಯ ಇದೆ. ನಮ್ಮ ಪುಣ್ಯ ಏನಂದ್ರೆ ಉಮಾಕಾಂತ್ ಅವ್ರು ಬಂದಿದ್ದಾರೆ, ಬಹಳ ಅನುಭವಸ್ಥರು, ಬಹಳ ಸುದೀರ್ಘವಾಗಿ ತಮ್ಮ ಮಾಹಿತಿ ಕೊಡ್ತಾರೆ. ನಮ್ಮ ನೋಡಲ್ ಅಧಿಕಾರಿ ಆನಂದ್ ಬಂದಿದ್ದಾರೆ. ತಮ್ಗೆ ಏನೇ ಡೌಟ್ ಇದ್ದರು, ಏನೇ ಪ್ರಶ್ನೆಗಳಿದ್ದರು ಬಹಳ ತಾಳ್ಮೆಯಿಂದ ಕುಂತ್ಕೊಂಡು ತಾವು ಈ ಕಾರ್ಯಕ್ರಮನ ಹೇಳ್ರಿ, ಸದುಪಯೋಗ ಪಡ್ಕೊಳ್ರಿ. ಬಹಳ ಉಪಯೋಗ ಐತೆ. ನಿಮಗೂ ಉಪಯೋಗ ಅಲ್ಲ, ನಿಮ್ಮಿಂದ ಇರ್ತಕ್ಕಂಥ ಜನರಿಗೆ ಉಪಯೋಗ ಐತೆ. ತಾವು ಏನಾದ್ರೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ನಿಮಗೆ ಹೆಲ್ಪ್ ಮಾಡ್ತಾ ನಮ್ಮ ಮಾಹಿತಿ ಹೇಳ್ತಾ. ಯಾಕಂದ್ರೆ ಟೈಮ್ ಬಹಳ ಆಗಿದೆ, ಇನ್ನು ಅವ್ರು ಬಂದಿದ್ದಾರೆ. ನನ್ನ ಭಾಷಣಕ್ಕೆ ವಿರಾಮ ಕೊಡುತ್ತೇನೆ. Thank you, sir. Now, I would request Honorable Vice Chancellor of Adikavi Shri Maharishi Valmiki University, Professor Shivanand Kalagamani sir, to address presidential remarks before the session starts. ಎಲ್ಲರಿಗೂ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಇವರ ಸಹಯೋಗದಲ್ಲಿ ಒಂದು ದಿನದ ಯುವ ರೆಡ್ ಕ್ರಾಸ್ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಿಕ್ಕೆ ಶ್ರೀತರಾಗಿರ್ತಕ್ಕಂಥ ಡಾಕ್ಟರ್ ರವಿಯವರು ಬಂದು ಕೇಳ್ಕೊಂಡಿದ್ರು. ಆ ಪ್ರಕಾರವಾಗಿ ಇವತ್ತಿನ ದಿನ ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ.
ಭೌತಿಕವಾಗಿ ರೆಡ್ ಕ್ರಾಸ್ ಸಂಸ್ಥೆ ಸುಮಾರು 2 ಶತಮಾನಗಳಿಗಿಂತ ಹೆಚ್ಚು ಕಾಲ ಈ ಸಂಸ್ಥೆ ಸ್ಥಾಪನೆಯಾಗಿ ಭಾರತದಲ್ಲಿ 1920ರಲ್ಲಿ ಇದು ಸ್ಥಾಪನೆಯಾಗಿ ಕರ್ನಾಟಕದಲ್ಲಿ 1921ರೊಳಗಡೆ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಅದು ಯುದ್ಧಗಳ ಸಂದರ್ಭದೊಳಗಡೆ ಗಾಯಾಳುಗಳ ಸಂರಕ್ಷಣೆಯನ್ನು ಮಾಡುವುದರ ಹಿನ್ನೆಲೆಯೊಳಗಡೆ ಅದು ಹುಟ್ಕೊಂಡಿದ್ದರೂ ಕೂಡ, ಆದರೆ ಇವತ್ತು ಅನೇಕ ರೀತಿಯ ಸಂದರ್ಭಗಳಿಗೆ ಇವತ್ತು ಬರ್ತಾ ಇರ್ತಕ್ಕಂತಹ ವೈರಸ್ಗಳ ಬಗ್ಗೆ ಆಗಿರ್ಬೋದು, ಅಪಘಾತಗಳಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ರೋಗ ರುಜಿನಗಳು ಬರುವಂಥದ್ದರ ಹಿನ್ನೆಲೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಅದು ಒಂದು ಆಶ್ರಯ ತಾಣವಾಗಿ ಜನರ ಜೀವವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಅದು ನಿರ್ವಹಿಸ್ತಾ ಇದೆ. ಅದರ ಮೂಲ ಉದ್ದೇಶವೇ ಆರೋಗ್ಯಕರವಾಗಿರುವಂಥದ್ದು, ರೋಗವನ್ನು ನಿವಾರಣೆ ಮಾಡುವಂಥದ್ದು ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಅಂತಿದೆ. ಹೀಗೊಂದು ನಿಸ್ವಾರ್ಥತೆ ಇದರೊಳಗಡೆ ಈ ಸಂಸ್ಥೆ ನಿಜವಾಗಲೂ ಕೂಡ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಮತ್ತು ಅದರ ಹಿನ್ನೆಲೆ ಒಳಗಡೆ ಇವತ್ತು ವಾಸ್ತವವಾಗಿ ನಿಮಗೆ ಬ್ಲಡ್ ಗ್ರೂಪಿನಂತ ಅಥವಾ ಅನೇಕ ರೀತಿಯ ನಾವು ಜಾಹೀರಾತುಗಳನ್ನು ನೋಡ್ತಿರ್ತೀವಿ. ಯಾರಿಗೋ ಅಪಘಾತ ಆಗಿದೆ, ಬ್ಲಡ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದದ್ದು. ಆದರೆ ಇಂತಹ ಜೀವವನ್ನು ಉಳಿಸುವಂಥ ಸಂದರ್ಭದಲ್ಲಿ ಆ ಸಂದರ್ಭದೊಳಗಡೆ ರೆಡ್ ಕ್ರಾಸ್ ಸಂಸ್ಥೆ ಬ್ಲಡ್ಡನ್ನು ಸಪ್ಲೈ ಮಾಡಿ ಇವತ್ತು ಜೀವವನ್ನು ಉಳಿಸ್ತಾ ಇದೆ. ಇಂಥ ಒಂದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ಅಭಿಮಾನ ಪಡುವಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದೊಳಗಡೆ ಭಾಗವಹಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಕೂಡ ಇದರೊಳಗಡೆ ಭಾಗವಹಿಸಬೇಕು ಅಂತ ಹೇಳ್ತಾ, ಮತ್ತು ಈ ಕಾರ್ಯಾಗಾರವನ್ನು ಮುನ್ನಡೆಸುವುದಕ್ಕೆ ನಾನು ಹೆಚ್ಚು ಟೈಮನ್ನು ತೆಗೆದುಕೊಳ್ಳದೇನೆ ಇಲ್ಲಿ ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಮುಖ್ಯ ಅತಿಥಿಯ ಸ್ಥಾನದಲ್ಲಿರುವಂತಹ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಉಮಾಕಾಂತ್ ಸರ್ ಅವರಿಂದ ಈ ಒಂದು ಕಾರ್ಯಾಗಾರ ಕುರಿತು ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇದರ ಯುವ ರೆಡ್ ಕ್ರಾಸ್ ಪ್ರೋಗ್ರಾಮ್ ಆಫೀಸರ್ಸ್ ಸಭೆಯ ಇವತ್ತಿನ ಈ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿರುವ ಸುಮಾರು 150 ಪಾಠ ಹೇಳುವ ಕಾಲೇಜ್ಗಳಿಗೆ ವೈಸ್ ಚಾನ್ಸಲರ್ ಆಗಿರುವ ವಿದ್ಯಾರ್ಥಿಗೆ ಪಾಠ ಹೇಳಿ ಇವತ್ತು ಬೆಳಗ್ಗೆಯಿಂದ ರಾಜ್ಯಾದ್ಯಂತ ಸುದ್ದಿಯಾಗಿರುವ ಶ್ರೀ ಶಿವಾನಂದ ಕರಿಗಿಮನೆಯವರು ವೈಸ್ ಚಾನ್ಸಲರ್, ಹಾಗೂ ಸತತವಾಗಿ ಸುಮಾರು 1 ದಶಕಗಳಕ್ಕಿಂತ ಹೆಚ್ಚಿನ ಕಾಲ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಒಂದು ಅವಧಿಗೆ ರಾಜ್ಯ ಮಟ್ಟದ ನಿರ್ದೇಶಕರಾಗಿ ಮತ್ತು ಒಂದು ಅವಧಿಗೆ ರಾಜ್ಯ ಮಟ್ಟದಲ್ಲಿ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿ ಬಹುಶಃ ಇಡೀ ದೇಶ ಎಲ್ಲ ಇಡೀ ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿ ಕಾಯಿಲೆ ಬಂದಾಗ ಬೀದಿಯಲ್ಲಿ ನಿಂತು ಬರೀ ರಾಯಚೂರು ನನ್ನ ಜಿಲ್ಲೆ ಮತ್ತು ಸೇವೆ ಮಾಡ್ತೇನೆ ಅಂತ ಹೇಳಿ ರಾಯಚೂರು ಜಿಲ್ಲೆಗೆ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ತಮ್ಮ ಸೇವೆ ಸಲ್ಲಿಸಿ ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿ ತಮ್ಮ ಛಾಪು ಇವತ್ತಿನ ಸಹ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಗೌರವ ರಾಷ್ಟ್ರಪತಿಯವರು ಅತಿ ಉನ್ನತ ಪ್ರಶಸ್ತಿ ಕೊಡ್ತಾರೆ ನಮ್ಮ ರೆಡ್ ಕ್ರಾಸ್ ಅಲ್ಲಿ. ಆ ಪರಿಸ್ಥಿತಿಗೆ ಬಹಳ ಜನರಾಗಿದ್ದರೂ ಸಹ ಇವತ್ತಿನ ಈ ಸಭೆಯಲ್ಲಿ ಅವರು ಪ್ರಸ್ತಾವ ಮಾಡದೆ ಅವರು ದೊಡ್ಡತನ ತೋರಿಸ್ತಾರೆ. ಅದು ಅವರಿಗೆ ಸಂದ ಗೌರವ ಇಲ್ಲ, ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂದ ಗೌರವ. ಅವರು ಬಹುಶಃ ನಾನು ರಿಟೈರ್ ಆಗಿ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದೆ. ಇಡೀ 31 ವರ್ಷ ಸರ್ವಿಸ್ ಮನೆಯವ್ರ ಮಕ್ಕಳ ಜೊತೆ ಇರಕ್ಕಾಗಿರ್ಲಿಲ್ಲ. ಹುಸ್ಸಪ್ಪ ರಿಟೈರ್ ಆಗ್ಬಿಟ್ಟು ಮನೆಯಲ್ಲಿ ಇರ್ತೇವೆ ಅಂತ ಅಂದಿದ್ದೆ. 1 ತಿಂಗಳು ನೆಮ್ಮದಿಯಾಗಿದ್ದೆ.
ಪೆನ್ಷನ್ ಪೇಪರ್ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಸುಮಾರು 16 ಕಡೆ ಬೇರೆ ಬೇರೆ ಇಲಾಖೆ ಸರ್ವಿಸ್ ಮಾಡಿದೆ ಸರ್, NOCಗಳೆಲ್ಲ ಬರಬೇಕಾಗಿತ್ತು, ಪೆನ್ಷನ್ ಸೆಟ್ಲ್ ಮಾಡಬೇಕಾಗಿತ್ತು ಅಂತ ಅದರಲ್ಲಿ ಇದ್ದೆ. ಸಾಹೇಬರು ಫೋನ್ಗಳು ಬರೋಕ್ಕೆ ಶುರು ಆಯ್ತು ನನಗೆ, ಸರ್ ನೀವು ಸಂಸ್ಥೆಗೆ ಬರಬೇಕು, ಬರಬೇಕು ಅಂತ. ನಾನು ಹೇಳಿದೆ, ಸರ್ ಇಡೀ ಜೀವನ ಪೂರ್ತಿ ಹೆಣ್ಣು ಮಕ್ಕಳು ಬಿಟ್ಟು ನಾವು ಬದುಕಿದ್ದೇವೆ, ಎಲ್ಲೆಲ್ಲೋ ಅಲಿಮನಿ ಜನಾಂಗ ಬದುಕಿದೋ, ನಾವು ಬಿಟ್ಬಿಡಿ ನಮ್ಮ ಪಾಡಿಗೆ ಅಂತಂದೆ. ಅವ್ರು ಇಲ್ಲ ನಮಗೆ ಸೇವೆ ಬೇಕಾಗುತ್ತೆ ಸರ್, ದಯಮಾಡಿ ಬನ್ನಿ ಅಂತ ಕರೆದು ನಮಗೂ ಈ ಸಂಸ್ಥೆಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಆಮೇಲೆ ತಾವೀಗೊತ್ತೇನು ಜೂನಿಯರ್ ರೆಡ್ ಕ್ರಾಸ್, ಯೂತ್ ರೆಡ್ ಕ್ರಾಸಲ್ಲಿ ಕೋಆರ್ಡಿನೇಟರ್ ಅಂತ ನಾವು ಆನಂದ್ ಹೇಳ್ತೇವೆ. ಅವ್ರು ಯಾವುದೇ ಬೇರೆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಬಂದವರು ಪ್ರಾಜೆಕ್ಟ್ ವರ್ಕ್ ಪ್ರಕಾರ ಅವರು ಸೇವೆ ಗುರುತಿಸಿ ಅವರಿಗೂ ಸಹ ಈ ಸೇವೆಗೆ, ಈ ಸಂಸ್ಥೆಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟು, ಮತ್ತೆ ಅವರ ರೆಡ್ ಕ್ರಾಸ್ ಸೇವೆ ಇವತ್ತಕ್ಕೂ ನಮ್ಮಲ್ಲಿ ರಾಜ್ಯ ಮಟ್ಟ ನಿರ್ದೇಶಕರಾಗಿದ್ದಾರೆ. ನಾನು ಹೇಳಿದೆ ಸರ್, 2ನೇ ಸರಿ ಎಲ್ಲ ಜಿಲ್ಲೆಯಿಂದ ಏನು ಪ್ರತಿನಿಧಿಗಳು ಬರ್ತಾರೆ, 35 ಜನ, 31 ಜನ ಜಿಲ್ಲೆಯಿಂದ ಬರ್ತಾರೆ, 5 ಜನ ಕೋಆಪ್ ಮೆಂಬರ್ ಆಫೀಷಿಯಲ್ ಡೈರೆಕ್ಟರ್ ಇರ್ತಾರೆ. ಪ್ರತಿಯೊಬ್ಬರು ಹೇಳಿದ್ರು, ವಿಜಯಕುಮಾರ್ ಸರ್ ಇನ್ನೊಂದ್ಸರಿ ತಾವು ಮುಂದುವರಿಸಿ ಅಂತ. ಎಷ್ಟು ದೊಡ್ಡ ಗುಣ ಅಂದರೆ ಅವರು, ಇಲ್ಲ ನಾನು ಒಂದು ಸ್ಟಾರ್ ಮಾಡಿದ್ದೇನೆ, ಬೇರೆ ಅವಕಾಶ ಕೊಡಬೇಕಾಗುತ್ತೆ, ನಾನು ಯಾವಾಗಲೂ ರೆಡ್ ಕ್ರಾಸ್ ಜೊತೆ ಇರ್ತೇನೆ, ನಮ್ಮ ಸೇವೆ ಇನ್ನು ರೆಡ್ ಕ್ರಾಸ್ ಅಲ್ಲಿ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಈ ರೀತಿಯಲ್ಲಿ ಅವ್ರು ರೆಡ್ ಕ್ರಾಸ್ ಸೇವೆ ಸಲ್ಲಿಸ್ತಾ ಇರೋರು ಶ್ರೀ ವಿಜಯಕುಮಾರ್ ಪಾಟೀಲ್ ಸರ್ ಅವರೇ, ನಮ್ಮ ಕರ್ನಾಟಕ ರಾಜ್ಯ ಸೇವೆಯ ಶ್ರೀ ಚೆನ್ನಪ್ಪ ಸಾಹೇಬ್ರೆ, ಅವ್ರ ಆಡಳಿತ ಸೇವೆಯಲ್ಲಿ ಇದ್ದರೂ ಸಹ ಕೇಳ್ತಾ ಇದ್ದೆ ಯಾವಾಗಲೇ, ಸರ್ ಇದು ಒಂದು ಇಲಾಖೆ ನಾನು ಕವರ್ ಮಾಡದೇ ಇತ್ತು ನಮ್ಮ ಸರ್ವಿಸಲ್ಲಿ, ಹೇಗೆ ಅನಿಸ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದೆ ಅವರಿಗೆ. ಎಲ್ಲವ್ರ ಹತ್ರ ನಾವು ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಬೇರೆ ಇಲಾಖೆಯಲ್ಲಿ ಎಲ್ಲವ್ರ ಹತ್ರ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಿ ಗೊತ್ತು ನಮಗೆ, ಪಾಠ ಹೇಳ್ಕೊಟ್ಟು ಅವ್ರ ಮೇಸ್ಟ್ರ ಹತ್ರ ಅಡ್ಮಿನಿಸ್ಟ್ರೇಷನ್ ಮಾಡೋದು ಸ್ವಲ್ಪ ಇಕ್ಕಟ್ಟಾಗುತ್ತೆ ನಮಗೆ. ನಾವು ಗೌರವದಿಂದ ಕಾಣ್ತೇವೆ, ಅವರಿಗೆ ಗದರ್ಸಕ್ಕಾಗಲ್ಲ, ಜೋರು ಮಾಡೋಕ್ಕಾಗಲ್ಲ, ಏನು ಕೇಳಿದ್ರೆ ನಿಮ್ಮ ಸರ್ ಅಂತ ಕೇಳಬೇಕಾಗುತ್ತೆ ನಾವು. ಅದು ಒಂದು ಇದು ಬಹುಶಃ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ವರ್ಕ್ ಮಾಡುವಾಗ ಅವಾಗ ತಾನೇ ಮಧ್ಯಾಹ್ನ ಬಿಸಿ ಊಟ ಸ್ಟಾರ್ಟ್ ಆಗಿತ್ತು. ನಾವೆಲ್ಲ ಕಡೆ ಇನ್ಸ್ಪೆಕ್ಷನ್ ಹೋಗ್ತಿದ್ದೇವೆ. ನಾವು ಯಾವ ಸೀಟಲ್ಲಿ ಹೋದ್ರು ಕೂಡ ಸಾಹೇಬ್ರಿಗೂ ಹೋಗುತ್ತೆ, ಪಟ್ಟಂತ ಅವ್ರು ಎದ್ದು ಹೋದ್ರೆ ಅವ್ರ ಸೀಟಲ್ಲಿ ಕುತ್ಕೊಂಡ್ಬಿಡ್ತೇವೆ ಹೋಗಿ. ಅದು ಪ್ರೋಟೋಕಾಲಲ್ಲಿ ಬಂದಿರೋದು. ಬಟ್ ನಾವು ಸ್ಕೂಲ್ ಇನ್ಸ್ಪೆಕ್ಷನ್ಸ್ ಎಲ್ಲ ಹೋದಾಗ ಮಾಸ್ಟರ್ ಎಲ್ಲ ಎದ್ದು ಬರೋರು, ಸರ್ ಬನ್ನಿ ಸರ್ ಕುತ್ಕೊಂಡ್ಬಿಡಿ ಅನ್ನೋರು. ಇಲ್ಲ ಮೇಷ್ಟ್ರೆ ನಾನು ಇನ್ನೂ ಅಷ್ಟು ದೊಡ್ಡವನ್ ಆಗಿಲ್ಲ, ನಿಮ್ಮ ಸೀಟಲ್ಲಿ ಕುತ್ಕೊಂಡು ಮೇಷ್ಟ್ರ ಸೀಟಲ್ಲಿ ಕೊಟ್ಟವ್ ನಿಮ್ಗೆ ದೊಡ್ಡವನ್ ಆಗಿಲ್ಲ, ತಾವು ಅಲ್ಲೇ ಕೂತ್ಕೊಂಡು ನಿಮ್ಮ ಮುಂದೆ ಕೂತ್ಕೊಳ್ತೆ ಅಂತ ಹೇಳ್ತಾ ಇದ್ದೆ ನಾನು. ಸೊ ಸಾಹೇಬ್ರು ಹೊಸ ಅನುಭವ, ಇಲ್ಲಿಂದ ಹೊಸದೇನಿಲ್ಲ, ಮುಂಚೆ ಮಾಡಿದ್ದೇವೆ ಅಂತ ಹೇಳಿದ್ರು. ಅದಕ್ಕೆ ಕೇಳಿದೆ ಅನುಭವ ಹೇಗೆ ಸರ್, ಯೂನಿವರ್ಸಿಟಿಲಿ ಹೇಗಿರುತ್ತೆ ಅನ್ನೋದು. ಅವ್ರು ಹೇಳಿದ್ರು, ಇಲ್ಲ ಸರ್ ಎಲೈಟ್ ಕ್ಲಾಸ್ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಇಕ್ಕಟ್ಟಿರುತ್ತೆ, ಯಾವ ಇಲಾಖೆ ಹೋದ್ರು ಕೂಡ ಇದ್ದಿದೆ ನಮ್ಗೆ, ಅದು ಮೂಗಿರುವ ನೆಗಡಿ ಇದ್ದಿದೆ ನಮಗೆ. ಸೊ ತಮ್ಮ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಮುಡುಪಿಟ್ಟಿದ್ದಾರೆ ಅವರು ಶ್ರೀ ಚೆನ್ನಪ್ಪ ಸಾಹೇಬ್ರೆ. ಮತ್ತೆ ಕುಲಸಚಿವರು ಮೌಲ್ಯಪಾಪ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು, ತಮ್ಮ ಯೂನಿವರ್ಸಿಟಿ ನೋಡಲ್ ಆಫೀಸರ್ MR ರವಿ ಅವರು, ನಮ್ಮ ಜಿಲ್ಲಾ ಶಾಖೆಯ ಕಾರ್ಯದರ್ಶಿ ಅತ್ತಾವಲ್ಲ ಅವರು, ಆಮೇಲೆ ಜಿಲ್ಲಾ ಶಾಖೆಯಿಂದ ಬಂದಿರೋ ಎಲ್ಲ ಪದಾಧಿಕಾರಿಗಳು, ನಮಗೆ ನಮ್ಮ ಸಹೋದ್ಯೋಗಿ ಆಗಿ ಬಂದಿರುವ ಆನಂದ್ ಅವರೇ, ಎಲ್ಲ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು, ನೋಡಲ್ ಆಫೀಸರ್ಸು, ಮತ್ತೆ ಕೆಲವು ಯೂತ್ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಬಂದಿದ್ದಾರೆ ಅನಿಸುತ್ತೆ. ಎಲ್ರಿಗೂ ನಾನು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಶಾಖೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿಗೆ ಈ ಒಂದು ದಿವಸ ಕಾರ್ಯಾಗಾರ ಏರ್ಪಡಿಸಿದ್ದಾರೆ, ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿರುವ ಕುಲ ಸಚಿವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸರ್ ಇದು ಒಂದು ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಆಗಿರುತ್ತದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಉತ್ತರ ಪ್ರದೇಶ, ಬಿಹಾರ ಕೆಲವು ಕಡೆ ಸ್ವಯಂ ಸೇವಾ ಸಂಸ್ಥೆ ಅಂದ ತಕ್ಷಣ ನಾವು ನೋಡೋ ದೃಷ್ಟಿ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಇವು NGOಗಳ ಅಂತಾರೆ. ಈಗ ನಾವು ಜಿಲ್ಲಾ ಪಂಚಾಯತ್ UD ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದಾಗ ಯಾರು NGOದವ್ರು ಬಂದ್ಬಿಟ್ರೆ ನೀವು NGOದವರ ಅಂತಿದ್ದೀವಿ. ಅಂದ್ರೆ ಆ ಮಟ್ಟಕ್ಕೆ ಅದೊಂದು ಮಹತ್ವತೆ ನಾವು ಕೆಳಗೆ ಇಳಿಸ್ಬಿಟ್ಟಿದ್ದೇವೆ. ನಾವು NGOದವ್ರು ಬಂದವರಂದ್ರೆ ಯಾವ ಕಮಿತು ಅದರ ಅಜೆಂಡಾ ಅವ್ರ ಬೈಲಾನಲ್ಲಿ ಇರುತ್ತೆ, ಸೇವೆ ಸಲ್ಲಿಸ್ಬೇಕಂತ ಇರುತ್ತೆ, ಬಟ್ ಅವ್ರ ಅಜೆಂಡಾ ಬೇರೆ ಇರುತ್ತೆ ಅನ್ನೋ ಮಟ್ಟಕ್ಕೆ ನಾವಾಗಿ ಸ್ವಯಂ ಸೇವಾ ಸಂಸ್ಥೆ ತಂದಿಟ್ಟಿದ್ದೇವೆ. ಆ ಮಟ್ಟಕ್ಕೆ ಬಂದಿದ್ದ ಕಾಲ ಇದೊಂದು ಅಂತಾರಾಷ್ಟ್ರೀಯ ಸ್ವಯಂ ಸೇವೆ ಬರ್ತದೆ, ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತೇವೆ ನಾವು. ಇಲ್ಲಿಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಗೌರವಾನ್ವಿತ ರಾಜ್ಯ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಬಿ ದ ಪ್ರೆಸಿಡೆಂಟ್ ಆಫ್ ದಿಸ್ ಸೊಸೈಟಿ. ಸ್ಟೇಟ್ ಲೆವೆಲ್ ಬಂದಾಗ ಮನೆ ರಾಜ್ಯಪಾಲರು ಈ ಸಂಸ್ಥೆಯ
ಗೌರವ ಅಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಜಿಲ್ಲಾಧಿಕಾರಿಗಳು ಈ ಸಂಸ್ಥೆ ಅಧ್ಯಕ್ಷರಾಗಿರ್ತಾರೆ. ಅದು ಹೊರತುಪಡಿಸಿ ತಾಲೂಕಾ ಮಟ್ಟದಲ್ಲಿ ಶಾಖೆಗಳು ಇದ್ರೆ ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಆ ಸಂಸ್ಥೆ ಅಧ್ಯಕ್ಷರಾಗಿರ್ತಾರೆ. ದಯಮಾಡಿ ಸ್ವಯಂ ಸೇವಾ ಸಂಸ್ಥೆ ನಾವೇನಾದರೂ ಮಾತಾಡಿದಾಗ ಬೇರೆ ಸ್ವಯಂ ಸಂಸ್ಥೆ ಇದ್ದಾಗ ಅದ್ರ ಜೊತೆ ನಮಗೆ ಕೂಡಿಸ್ಬೇಡಿ ದಯಮಾಡಿ. ನಾವು ಪಕ್ಕದಲ್ಲಿ ಕೂತ್ಕೊಳ್ತೇವೆ, ನಾವು ಬೇರೆಯಾಗಿ ಕೂತ್ಕೊಳ್ತೇವೆ. ಅದು ಈಗಾಗಲೇ ನಿರ್ದೇಶನ ತುಂಬಾ ಇದೆ. ನೋಬೆಲ್ ಪಾರಿತೋಷಿಕ ಪ್ರಶಸ್ತಿ ತಮಗೆ ಗೊತ್ತಿದೆ. ತಮ್ಮಲ್ಲಿ ಏನು ಎಜುಕೇಶನ್ ನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇರುತ್ತೆ ಅನ್ಸುತ್ತೆ. ಅದು ನಮ್ಮ ಆಲ್ ಇಂಡಿಯಾ ಲೆವೆಲ್ ಪ್ರಶಸ್ತಿ. ಆಸ್ಕರ್ ಈಸ್ ಫಾರ್ ದ ಇಂಟರ್ನ್ಯಾಷನಲ್ ಪ್ರಶಸ್ತಿ ಇದ್ದಾಗೆ ನೋಬೆಲ್ ಪೀಸ್ ಪ್ರೈಸ್ ತಮಗೆ ಗೊತ್ತಿದೆ. ಇಡೀ ದೇಶದಲ್ಲಿ ಇಲ್ಲ ಇಡೀ ಜಗತ್ತಿನಲ್ಲಿ ನೋಬೆಲ್ ಪೀಸ್ ಪ್ರೈಸ್ ಒಂದು ಸರಿ ಸಿಕ್ಕಿ ತುಂಬಾ ಉದಾಹರಣೆಗಳಿದೆ, 2 ಸರಿ ಸಿಕ್ಕಿದ ಉದಾಹರಣೆಗಳೇ. ನನ್ನ ಒಂದು ಸಂಸ್ಥೆ ರೆಡ್ ಕ್ರಾಸ್ ಸಂಸ್ಥೆ ಮಾತ್ರ ಸತತವಾಗಿ 4 ಸರಿ ನೋಬೆಲ್ ಪೀಸ್ ಪ್ರೈಸ್ ಬಂದಿರೋದು ನಮ್ದು ಒಂದೇ ಒಂದು ಸಂಸ್ಥೆ ಇದೆ. ಅದೇ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಅದೇ ರೆಡ್ ಕ್ರಾಸ್ ಸಂಸ್ಥೆ ಇರೋದು. ಇನ್ನು ಇವನ್ ಯುನಿಸೆಫ್ ಇಲ್ಲಿ ಕೂಡ 2 ಸರಿ ಸಿಕ್ಕಿರೋದು. ಯುನಿಸೆಫ್ ಫಸ್ಟ್ ದೊಡ್ಡ ಸಂಸ್ಥೆ ಇದ್ದು ಸಹ, ಇಂಟರ್ನ್ಯಾಷನಲ್ ಸಂಸ್ಥೆ ಇದ್ದರೂ ಸಹ ಯುನಿಸೆಫ್ ವಾಸ್ ಏಬಲ್ ಟು ಗೆಟ್ ಓನ್ಲಿ ಟ್ವೈಸ್ ಎ ನೋಬೆಲ್ ಪೀಸ್ ಪ್ರೈಸ್. ಬಟ್ ಮೈ ಆರ್ಗನೈಸೇಷನ್ ರೆಡ್ ಕ್ರಾಸ್ ಆರ್ಗನೈಸೇಷನ್ ಹ್ಯಾಸ್ ಗಾಟ್ ದ 4 ಟೈಮ್ ನೋಬೆಲ್ ಪ್ರೈಸ್ ಸಿಕ್ಕಿದ್ರೆ ನಮ್ದು ಒಂದೇ ಸಂಸ್ಥೆ ಇರೋದು. ಆದರೆ ಈ ಸಂಸ್ಥೆ ಇಷ್ಟು ಇಂಪಾರ್ಟೆನ್ಸ್ ಇರೋದು ಇಡೀ ಜಗತ್ತಿನಲ್ಲಿ ಇಲ್ಲಿವರೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ನಿಷ್ಪಕ್ಷತವಾಗಿ ಸೇವೆ ಮಾಡ್ತಾ ಇರೋದು ಒಂದೇ ಒಂದು ಸಂಸ್ಥೆ ಅಂದ್ರೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇದೆ. ಇಟ್ ಈಸ್ ರಿಕಗ್ನೈಸ್ ಬೈ ಇಂಟರ್ನ್ಯಾಷನಲ್ ರಿಕಗ್ನೈಸ್ ಆಗಿರೋದು. ಜಿನೋವಾ ಹೆಡ್ ಆಫೀಸ್ ಇರೋದು. ಬಹುಶಃ ಉದ್ಭವ ಆಗಿರೋದು ಸಂಸ್ಥೆಯ ಪ್ರಾರಂಭ ಹಿನ್ನೆಲೆ ತುಂಬಾ ಬೇರೆ. ಸಲ್ಫೋನಿಯಲ್ಲಿ ಎಲ್ಲೋ ವಾರ ಆಗ್ತಾ ಇತ್ತು. 2 ಕಡೆ ಯುದ್ಧ ಆದಾಗ ಕೆಲವರು ಗಾಯಗಳಾದ್ರು, ಸುಮಾರು ಜನ ಸೈನಿಕರು ಸತ್ತೋಗಿ ಸೈನಿಕರಿಗೆ ಅಲ್ಲಿ ಮೊನ್ನೆ ಮಾಡೋರು ಯಾರು ಇರಲಿಲ್ಲ. ಈ ಕಡೆ ಗಾಯಾಳ ಆಗಿ ಅಲ್ಲಿ ವಿಲವೆಲ್ಲ ಒದ್ದಾಡ್ತಾ ಇದ್ರು. ಅವರಿಗೆ ಯಾರಿಗೋ ಆಗ್ಲಿ ಉಪಚಾರ ಕೊಡೋಕೆ ಅಷ್ಟು ಆ ಕಂಟ್ರಿಲಿ ಡಾಕ್ಟರ್ಸ್ ಇರಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅವ್ರ ಹತ್ರ ಇರಲಿಲ್ಲ. ಸೊ ಏನು 2 ಕಂಟ್ರಿಗಳದೇನೋ ನಾನು ಇವ್ರು ಗೆಲ್ಬೇಕಂತ ಒಂದೇ ಒಂದು ಉದ್ದೇಶ ಇತ್ತು ಅವರಿಗೆ. ಬಟ್ ಜೇನ್ ಹೆನ್ರಿ ಡುನಾಂಟ್ ಅನ್ನೋರು ಬೇಸಿಕಲಿ ವಾಸ್ ಎ ಬಿಸ್ನೆಸ್ ಮ್ಯಾನ್. ಆ ಟೈಮಲ್ಲಿ ಅವ್ರು ಬಿಸ್ನೆಸ್ ಪರ್ಪಸ್ ಅಲ್ಲಿ ಹೋದಾಗ ಇವ್ರ ಗ್ರಾಚಾರೋ ನಮ್ಮೆಲ್ಲರೂ ಜಗತ್ತಿಂದ ಅದೃಷ್ಟನೋ ಇವ್ರ ದುರಾದೃಷ್ಟನೋ ಗೊತ್ತಾಗ್ಲಿಲ್ಲ. ಅವರಲ್ಲಿ ಬಿಸ್ನೆಸ್ ಅಲ್ಲಿ ಹೋದಾಗ ಯುದ್ಧ ಪ್ರಾರಂಭ ಆಯಿತು. ಮೊನ್ನೆ ಇಂಡೋನೇಷನ್ ಐತಲ್ಲ, ನಾವು ಮದುವೆ ಅನ್ಕೊಂಡಿದ್ದೇವೆ, ಯಾವ್ದೋ ಗೃಹ ಪ್ರವೇಶ ಅನ್ಕೊಂಡೇವೆ, ಬಿಸ್ನೆಸ್ ಮೀಟಿಂಗ್, ಅಪಾಯಿಂಟ್ಮೆಂಟ್, ಇಂಟರ್ವ್ಯೂ, ಇಂಡೋನೇಷನ್ ಎಲ್ಲ ನಿಂತೋಯ್ತು. ಯಾರ್ಯಾರು ಏರ್ಪೋರ್ಟ್ ಅಲ್ಲಿ ಅಲ್ಲೇ ಸ್ಟಾಪ್ ಅಪ್ ಆಗ್ಬಿಟ್ಟೇವೆ. ಪೂರ್ತಿ ಕಂಪ್ಲೀಟ್ ದ ಟ್ರಾವೆಲಿಂಗ್ ಇಂಡಸ್ಟ್ರಿ ಹ್ಯಾಸ್ ಬಿನ್ ಡಿಸ್ಪೈರ್ಡ್ ಅಲ್ಲ ಲಾಸ್ಟ್ 4 ಡೇಸ್ ಇಂದ. ಆ ತರ ಇವ್ರು ಬಿಸ್ನೆಸ್ ಮಾಡಕ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದವರು. ಸೊ ಬಿಸ್ನೆಸ್ ಡೀಲ್ ಇಲ್ಲ, ಎಲ್ಲ ಕ್ಲೋಸು. 2 ದೇಶದಲ್ಲಿ ವಾರ ಆಗ್ತಾ ಇದೆ. ಸೊ ಏನ್ ಮಾಡ್ಬೇಕು? ಎಲ್ಲೋ ಒಂದ್ ಕಡೆ ಮಾನವೀಯತೆ ಇತ್ತು ಇವರಲ್ಲಿ. ಈ ತರ ಆಗ್ತಾ ಇದೆಯಲ್ಲ, ಇಲ್ಲಿ ಇಷ್ಟೆಲ್ಲ ಜನ ಸತ್ತು ಹೋಗಿದ್ದಾರೆ, ಇವ್ರು ಮಣ್ಣು ಮಾಡೋರು ಯಾರಿಲ್ಲ, ಇವ್ರು ಸುಡೋರು ಯಾರಿಲ್ಲ, ಹೆಣ್ಣುಗಳು ಸಂಗ್ರಹ ಮಾಡೋರು ಯಾರಿಲ್ಲ, ಅಲ್ಲಿ ಯಾರು ಸಾಯ್ತಾ ಇದ್ದಾರೆ, ಯಾರು ಗಾಯಾಳುಗಳು ಆಗಿದ್ದಾರೆ, ಅವ್ರಿಗೆ ನೋಡ್ಕೊಳ್ಳೋರು ಯಾರೋ ಇಲ್ಲ ಅಂದಾಗ ಇವರಲ್ಲಿ ಏನ್ ಮಾನವೀಯತೆ ಇತ್ತು ಆ ಮಾನವೀಯತೆ ಸುಮ್ಮನೆ ಕುತ್ಕೊಳ್ಳೋಕ್ ಆಗ್ಲಿಲ್ಲ ಅವರಿಂದ. ಅವ್ರು ಏನ್ ಮಾಡಿದ್ರು, ಅವರಾಗಿ ಪ್ರಾರಂಭ ಮಾಡಿದ್ರು, ಯಾರಿಗೆ ಹೇಳಕ್ ಹೋಗಿಲ್ಲ. ಹೌದು, ನನ್ನ ಕೈಯಿಂದ ನಾನು ಎಷ್ಟಾಗುತ್ತೆ ಅಷ್ಟು ನಾನು ಕೆಲಸ ಮಾಡ್ತೇನೆ. ಗಾಯಗಳ ಹತ್ರ ಹೋಗೋದು, ಅವ್ರಿಗೆ ಉಪಚಾರ ಮಾಡೋದು, ಅಲ್ಲಿಂದ ಯಾರ್ಯಾರು ಹೆಣ್ಣುಗಳೆಲ್ಲ ಬಿದ್ದಿದೆ ಅಲ್ಲಿ ಅವರು ಡಿಸ್ಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ನೋಡಿ ಇನ್ನೊಬ್ಬರು ಸ್ವಯಂ ಪ್ರೇರಕ ಇವ್ರು ಯಾರಿಗೂ ಕರ್ತಿಲ್ಲ, ಅವ್ರು ನೋಡಿ ಇನ್ನೊಬ್ಬರು ಬಂದ್ರು. ಸೊ ಒಬ್ಬರಿಗೆ ಸ್ಟಾರ್ಟ್ ಆಗಿದ್ದು ಈ ಸಂಸ್ಥೆ ಇವತ್ತು ಕೋಟ್ಯಾಂತರ ಸ್ವಯಂ ಸೇವಕರಿಂದ ಇವತ್ತುವರೆಗೆ ಯಾವುದೇ ದೇಶದಲ್ಲಿ ಯಾವುದೋ ಇದರಲ್ಲಿ ಯುದ್ಧಗಳು ಆಗ್ಲಿ, ನಮ್ಮ ನ್ಯೂಟ್ರಲಿಟಿಗೆ ನಾವು 7 ಪ್ರಿನ್ಸಿಪಲ್ಸ್ ಅಲ್ಲಿ ನ್ಯೂಟ್ರಲಿಟಿ ಒಂದು ಪ್ರಿನ್ಸಿಪಲ್ ಇರುತ್ತೆ. ಇವತ್ತುವರೆಗೆ ನಾವು ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲಿಯ ಪ್ಲಸ್ ಚಿಹ್ನೆ ಬರುತ್ತೆ, ಈ ಸ್ಟೂಡ್ ಫಾರ್ ದ ನ್ಯೂಟ್ರಲಿಟಿ. ಈ ಮಧ್ಯದಲ್ಲಿ ಆಂಬುಲೆನ್ಸ್ ಆಗಲಿ ಡಾಕ್ಟರ್ಸ್ ಎಲ್ಲ ಈ ಸಿಂಬಲ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಕೂಡ ನಮ್ದು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿ ನೋ ದ ರೆಡ್ ಕ್ರಾಸ್ ಇಸ್ ಲೂಸಿಂಗ್ ಇಸ್ ಸ್ಯಾಂಕ್ಟಿಟಿ. ಇದು ಒಂದು ಸಿಂಬಲ್, ರೆಡ್ ಕ್ರಾಸ್ ಮಾತ್ರ ಅಧಿಕಾರ ಇದೆ, ಬೇರೆ ಯಾವ ಯೂಸ್ ಮಾಡೋದು ಬೇಡ ಅಂದಾಗ ಡಾಕ್ಟರ್ಸ್ ಕೂಡ ಸಿಂಬಲ್ ಚೇಂಜ್ ಆಗಿದೆ. ಗೊತ್ತಿರುತ್ತೆ ತಮಗೆ. ಬಹುಶಃ ಮಾನವತೆಗೋಸ್ಕರ ಇರೋದು ನಮ್ಮ ಒಂದೇ ಒಂದು ಸಂಸ್ಥೆ ಇಲ್ಲಿವರೆಗೆ ಆ ತರ ಸ್ಯಾಂಕ್ಟಿಟಿ ಉಳಿಸ್ಕೊಂಡು ಬಂದಿದೆ. ನಂತರ ಅಂತಾರಾಷ್ಟ್ರೀಯ ಸಂಸ್ಥೆ ಇರೋದ್ರಿಂದ ಭಾರತದಲ್ಲಿ 1920 ಸಂಸ್ಥೆ ಬಂತು.
ಅಲ್ಲಿನ ಇಡೀ ಎಲ್ಲ ರಾಜ್ಯದಲ್ಲಿ ಅದು ಬ್ರಾಂಚಸ್ ಓಪನ್ ಆಯಿತು. ರಾಜ್ಯ ಆದಮೇಲೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅದು ಶಾಖೆಗಳಾಯಿತು. ಡಿಸ್ಟ್ರಿಕ್ಟ್ ತಾಲೂಕಾ ಮಟ್ಟದಲ್ಲಿ ಎಲ್ಲ ಶಾಖೆಗಳು ಪ್ರಾರಂಭ ಆಗಿದೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ಗ್ಲೋಬಲ್ ಲೆವೆಲ್ ಕೂಡ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಂದ ಸ್ವಯಂ ಸೇವಾ ಕಾರ್ಯಗಳು ಮುಂದುವರಿತಾ ಇದೆ. ನಮ್ಮ ಮುಖ್ಯ ಈಗ ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರೋದು ಮುಖ್ಯ 3 ಕೆಲಸಗಳು ಮಾಡ್ತಾ ಇದ್ದೇವೆ. ನಾವು ಒಂದು ಎಜುಕೇಶನ್ ಆಕ್ಟಿವಿಟೀಸ್ ಮಾಡ್ತೇವೆ, ಎರಡನೇದು ಹೆಲ್ತ್ ಆಕ್ಟಿವಿಟೀಸ್ ಮಾಡ್ತೇವೆ, ಮೂರನೇ ಸರ್ವಿಸ್ ಆಕ್ಟಿವಿಟಿ ಮಾಡ್ತೇವೆ. ಈಗ ತಾವು ತಮ್ಮಲ್ಲಿ ಎಜುಕೇಶನ್ ನಾವು ಯೂನಿವರ್ಸಿಟಿ ಲೆವೆಲ್ ಬಂದಾಗ ಎಜುಕೇಶನ್ ಆಕ್ಟಿವಿಟೀಸ್ ಅಲ್ಲಿ ವಿ ಹ್ಯಾವ್ 2 ಮೇನ್ ಕಾಂಪೋನೆಂಟ್ಸ್. ಒನ್ ಈಸ್ ಜೂನಿಯರ್ ರೆಡ್ ಕ್ರಾಸ್, ಒನ್ ಈಸ್ ಯೂತ್ ರೆಡ್ ಕ್ರಾಸ್. ಜೂನಿಯರ್ ರೆಡ್ ಕ್ರಾಸ್ ಅಲ್ಲಿ ಏನ್ ಮಾಡ್ತೇವೆ, 8, 9, 10th PUC 1, PUC 2 ಈ ಹೈಸ್ಕೂಲ್ ಮತ್ತೆ PUC ಕಾಲೇಜರಿಗೆ ನಾವು ಜೂನಿಯರ್ ರೆಡ್ ಕ್ರಾಸ್ ಅಂತ ಹೆಸರು ಇಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ಅಲ್ಲಿ ಮಕ್ಕಳಿಗೆ ಸೇವಾ ಮನೋಭಾವ ಬರಲಿ, ಶಿಸ್ತು ಸಂಯಮ ಬರಲಿ ಅವರಿಗೆ ಅನ್ಕೊಂಡು ಅವ್ರಿಗೆ ರೆಡ್ ಕ್ರಾಸ್ ವತಿಯಿಂದ ಆ ಶಾಲೆಯಲ್ಲಿ ಆ PU ಕಾಲೇಜಲ್ಲಿ ಒಂದು ರೆಡ್ ಕ್ರಾಸ್ ಯೂನಿಟ್ ಪ್ರಾರಂಭ ಮಾಡ್ತೇವೆ. ತದನಂತರ ಕಾಲೇಜ್ ಮಟ್ಟದಲ್ಲಿ ಬಂದಾಗ ವಿ ಹ್ಯಾವ್ ಯೂತ್ ರೆಡ್ ಕ್ರಾಸ್. ಇಲ್ಲಿ ಪ್ರತಿ ಕಾಲೇಜಲ್ಲಿ ಸಹ ಒಂದೊಂದು ಯೂತ್ ರೆಡ್ ಕ್ರಾಸ್ ಘಟಕ ಇರಬೇಕು. ಅಲ್ಲಿ ಹಲವಾರು ಆಕ್ಟಿವಿಟಿ ಮಾಡ್ಕೋಬೇಕು. ಅದರಂತೆ ಪ್ರತಿಯೊಂದು ವಿದ್ಯಾರ್ಥಿಗಳು ನಾಳೆಯ ಒಂದು ರೆಸ್ಪಾನ್ಸಿಬಲ್ ಪ್ರಜೆಯಾಗಿ ಅವರು ಸಮಾಜ ಕೊಡಬೇಕಂತ ಇದ್ದ ದೃಷ್ಟಿಯಿಂದ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಯಾವುದೋ ವಿದ್ಯಾರ್ಥಿಗಳು ಅವ್ರ ಕಾಲೇಜ್ ಶಿಕ್ಷಣ ಆದ್ಮೇಲೆ ಐದರ್ ಗೌರ್ಮೆಂಟ್ ಸರ್ವೆಂಟ್ ಆಗ್ತಾನೆ, ಇಲ್ಲ ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಇಲ್ಲ ಅಂದ್ರೆ ಯಾವ ಕೆಟಗರಿ ಮೂರನೇದು ಐದರ್ ಗೋ ಟು ದ ಗೌರ್ಮೆಂಟ್ ಸರ್ವೆಂಟ್, ಇಲ್ಲ ಬಿಸ್ನೆಸ್ ಮ್ಯಾನ್ ಆಗ್ತಾರೆ, ಇಲ್ಲ ಅಂದ್ರೆ 2 ಕಡೆ ಚಾನ್ಸ್ ಸಿಗಲ್ಲ ಪೊಲಿಟಿಷಿಯನ್ ಆಗ್ಬಿಡ್ತಾರೆ. ಫಸ್ಟ್ 2 ಟ್ರೈ ಮಾಡ್ಬಿಡ್ತಾರೆ. ಬಹುಶಃ ನಾನು ಯಾರ ಕಾಲೇಜಲ್ಲಿ ನಾವು ತಾವು ಕೇಳಿದ್ರು ಏನಾಗ್ತೇನೆ ರಾಜಕಾರಣಿ ಆಗ್ತಂದು ಯಾವ ಮಗುನು ಹೇಳಲ್ಲ. ದಟ್ ಇಸ್ ದ ಲಾಸ್ಟ್ ಚಾಯ್ಸ್. ಬಂದ್ಮೇಲೆ ಫಸ್ಟ್ ಅವರು ಬಿಡ್ತಾರೆ, ಅದು ನಮ್ದು ಕಂಟ್ರಿ ಸಿಸ್ಟಮ್ ಬಿಡಿ. ಸೊ ನಮಗೆ 3 ಜನ ಬೇಕಾಗುತ್ತೆ. ವಿದ್ಯಾರ್ಥಿಗಳು ನಾಳೆ ಏನಾದ್ರು ಅವರು ಸ್ಕೂಲ್ ಕಾಲೇಜ್ ಆಗಿ ಗೌರ್ಮೆಂಟ್ ಸರ್ವೆಂಟ್ ಸೇರಿದ್ರೆ ನಮ್ಮ ರೆಡ್ ಕ್ರಾಸ್ ಆಕ್ಟಿವಿಟೀಸ್ ಹಲವಾರು ಇಲಾಖೆಗಳ ಜೊತೆ ನಾವು ಸಂಬಂಧಪಟ್ಟು ನಾವು ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ. ಅವಾಗ ಅವ್ರು ಸಹಾಯ ಮಾಡಬೇಕಾಗುತ್ತೆ ನಮ್ಗೆ. ಇಲ್ಲ ಅವ್ರು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾರೆ. ನಮ್ಮ ಸ್ವಯಂ ಸೇವೆ ಸಂಸ್ಥೆ ಎಲ್ಲ ನಮ್ಗೆಲ್ಲ ಡೋನರ್ಸ್ ಮೇಲೆ ಡಿಪೆಂಡ್ ಇದೆ. ನಾವು ಸರ್ಕಾರ ಹತ್ರ ಯಾವತ್ತೂ ಫಂಡ್ ಕೇಳಕ್ ಹೋಗಲ್ಲ. ಅವರಾಗಿ ಬಂದು ಕೊಟ್ರೆ ಮಾತ್ರ ನಾವು ತಗೊಳ್ತೇವೆ. ಇಲ್ಲ ನಮ್ಗೆ ದಾನಿಗಳಿದ್ದಾರೆ, ಆ ಬೇಸಿಗೆ ನಮ್ಮ ಸಂಸ್ಥೆ ಯಾವತ್ತೂ ನಡೆಯುತ್ತೆ. ಸೊ ಸಪೋಸ್ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಆಗದೆ ಬಿಸ್ನೆಸ್ ಮ್ಯಾನ್ ಬಂದ್ಬಿಟ್ರೆ ಅವರು ನಾಳೆ ಅವ್ರ ಬಿಸ್ನೆಸ್ ನಡೆಸುವಾಗ ಅವರಿಂದ ಏನಾದರೂ ನಮಗೆ ಸಹಾಯ, ಸಮಾಜ ಸೇವೆ ಮಾಡಕ್ಕೆ ಏನು ಸಹಾಯ ಬೇಕಾದಾಗ ಅವ್ರು ನಮ್ಗೆ ಪರಿಚಯ ಬೇಕಾಗುತ್ತೆ. 2 ಸೇರಿ ರಾಜಕಾರಣಿ ಆದ ಹುಡುಗ 2ನೆಲ್ಲ ಕ್ಲಿಕ್ ಆಗಿಲ್ಲಪ್ಪ, ಕೊನೆಯದು ಒಂದೇ ಉಳಿದಿರೋ ದಾರಿ, ಇದೇ ದಾರಿ ನಮ್ಮ ಭಾರತ ದೇಶದಲ್ಲಿ ಚೆನ್ನಾಗಿರೋ ದಾರಿ ಇದೆ ಅಂತ ಅನ್ಕೊಂಡು ಅವರಾದರೂ ಕೂಡ as a democratic country, democracy system ಅಲ್ಲಿ since they are the decision makers, ಅವ್ರ ಸಹಾಯ ಬೇಕೇ ಬೇಕಾಗುತ್ತೆ ತುಂಬಾ ಪಾಲಿಸಿ ಡಿಸಿಷನ್ ತಗೊಳ್ಳಕ್ಕೆ. ಸೊ ಇದು ಒಂದು 3 ಉದ್ದೇಶ ಇಟ್ಕೊಂಡು ನಾವು ಇವತ್ತು ಯುವ ಪೀಳಿಗೆಗೆ ರೆಡ್ ಕ್ರಾಸ್ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ಅವ್ರಿಗೆ ರೆಡ್ ಕ್ರಾಸ್ ಸಂಸ್ಥೆನಲ್ಲಿ ಸಂಪೂರ್ಣ ಪಾಲ್ಗೊಳ್ಳಲು ನಾವು ಯೂತ್ ರೆಡ್ ಕ್ರಾಸ್ ಮತ್ತೆ ಜೂನಿಯರ್ ರೆಡ್ ಕ್ರಾಸ್ ಹಾಕೊಂಡಿದ್ದೇವೆ. ಜೂನಿಯರ್ ರೆಡ್ ಕ್ರಾಸ್ ಲೆವೆಲ್ ಅಲ್ಲಿ ಮಕ್ಕಳಿಗೆ ಜಸ್ಟ್ ಇಂಡಿವಿಜುವಲ್ ಲೆವೆಲ್ ನಾವು ತಗೊಳ್ತೇವೆ. ಯೂತ್ ರೆಡ್ ಕ್ರಾಸ್ ಬಂದಾಗ ಮಾತ್ರ ಅವ್ರ ಸೇವೆ ನಾವು ತಗೊಳ್ಳೋ ಪ್ರಾರಂಭ ಮಾಡ್ತೇವೆ. ವಾಲಂಟರಿಸಮ್ ಆಗಲಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅರೇಂಜ್ ಮಾಡೋದಾಗ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿಪೇರ್ ಮಾಡೋದಾಗ್ಲಿ, ಅವರಿಗೆ ಕಮ್ಯುನಿಟಿ ರೀಚ್ ಪ್ರೋಗ್ರಾಮ್ ಮಾಡೋದಾಗ್ಲಿ ಅಂತ ಎಲ್ಲ ಪ್ರೋಗ್ರಾಮ್ ಹಲವಾರು ಪ್ರೋಗ್ರಾಮ್ ಹಾಕೊಳ್ತೇವೆ. ಅದರಿಂದ ಆ ಯುವ ಪೀಳಿಗೆಗೆ ನಾಳೆ ಸಮಾಜದಲ್ಲಿ ಅವರಿಗೆ ಕೊಡುಗೆ ಕೊಟ್ಟು ಅವ್ರಿಗೆ ಸಮಾಜದಲ್ಲಿ ಜನ್ಮ ತಕೊಂಡು ಸಮಾಜ ಏನಾದರೂ ಕೊಡುಗೆ ಕೊಟ್ಟು ದೇಶಕ್ಕೆ ಒಳ್ಳೆಯದಾಗ್ಲಿ ಇಂಥ ದೃಷ್ಟಿಯಿಂದ ನಾವು ಹಲವಾರು ಕಾರ್ಯಕ್ರಮ ತಗೊಳ್ತಾ ಇದ್ದೇವೆ. ಅದರಿಂದ ಎಲ್ಲ ಶಾಲೆಗಳ ಪ್ರಾಂಶುಪಾಲರ ಒಂದು ಮಹತ್ವದ ಕಾರ್ಯ ಇರುತ್ತೆ. ತಮ್ಮ ಕೊಡುಗೆ ಕೂಡ ಪ್ರತಿಯೊಬ್ರು ಹೋಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಲ್ಲ, ಯಾವ್ಯಾವ ರೀತಿಯಲ್ಲಿ ಒಂದು ಸೇವೆ ಇರುತ್ತೆ. ಈಗ ತಾವು ತಮ್ಮ ಮಕ್ಕಳಲ್ಲಿ ತಮ್ಮ ಕಾಲೇಜಲ್ಲಿ ಯುವ ರೆಡ್ ಕ್ರಾಸ್ ಘಟಕ ಚೆನ್ನಾಗಿ ಮಾಡಿ ಅಲ್ಲಿಂದ ಹುಡುಗರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ದಟ್ ಈಸ್ ಒನ್ ಆಫ್ ಯುವರ್ ಸರ್ವಿಸ್ ಟು ದ ರೆಡ್ ಕ್ರಾಸ್. ಸೊ ಅದರಿಂದ ನಾವು ಈ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಮನೆ ವಿಜಯಕುಮಾರ್ ಸಾಹೇಬರು ಚೇರ್ಮನ್ ಇದ್ದ ಪೀರಿಯಡ್ ಅಲ್ಲಿ ತುಂಬಾ ಹಲವಾರು ಕಾರ್ಯಕ್ರಮ ನಮ್ಮಲ್ಲಿ ಆಗಿತ್ತು. ಸರ್ಕಾರ ಮಟ್ಟದಲ್ಲಿ ಒಂದು 2 ಮಹತ್ವದ ಆದೇಶ ಆಗಿತ್ತು. ಒಂದು ಯೂತ್ ಜೂನಿಯರ್ ರೆಡ್ ಕ್ರಾಸ್ ಅಲ್ಲಿ 8, 9, 10th ಅಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ ಪ್ರತಿ ಅಡ್ಮಿಷನ್ ಮಾಡುವಾಗ ಫೀಸ್ ಕಲೆಕ್ಟ್ ಮಾಡುವಾಗ
ಕೇವಲ 10 ರೂಪಾಯಿ ಕಲೆಕ್ಟ್ ಮಾಡಬೇಕು. ಇಲ್ಲಿ 8th 9th 10th ಅಲ್ಲಿ. PUC ನಲ್ಲಿ 25 ರೂಪಾಯಿ ಮಾತ್ರ ಕಲೆಕ್ಟ್ ಮಾಡಬೇಕು ಪ್ರತಿ ವಿದ್ಯಾರ್ಥಿಯಿಂದ ಪ್ರತಿ ಅಡ್ಮಿಷನ್ಗೆ. ಕಾಲೇಜ್ ಲೆವೆಲ್ ಬಂದಾಗ 50 ರೂಪಾಯಿ ಕಲೆಕ್ಟ್ ಮಾತ್ರ ಕೊಡಬೇಕು. ನಾನು ವಿಜಯಕುಮಾರ್ ಸಾಹೇಬರು ಹೊಸದಾಗಿ ಬಂದಾಗ ಕೇಳಿದೆ, ಏನ್ ಸರ್ 10 ರೂಪಾಯಿ 25 ರೂಪಾಯಿ 50 ರೂಪಾಯಿ ಈ ಕಾಲದಲ್ಲಿ ಇದೇ ಫೀಸ್ ಮಾಡಿದಾರಲ್ಲ ನೀವು ಅಂತ. ಅವರಿಗೆ ಮೋಸ್ಟ್ಲಿ ಸರ್ಕಾರ ತುಂಬಾ ಹತ್ರ ಅವರಿಗೆ, ಅವ್ರು ನಮ್ಮ 3ನೇ ಕ್ಯಾಟಗರಿ ಸೇರಿಬಿಡ್ತಾರೆ ಅವಾಗಲೇ ಹೇಳಿದಾಗೆ. ಸೊ ಇಲ್ಲ ಸರ್, ಸರ್ಕಾರದಲ್ಲಿ ಕೇಳಿದೆ, ಸರ್ ಒಂದು ಪ್ರಪೋಸಲ್ ತಕೊಂಡು ಹೋಗೋಣ, ಗೌರ್ಮೆಂಟ್ ಅಲ್ಲಿ ಒಂದು 2 ಕೋಟಿ 5 ಕೋಟಿ ತಂದು ಕೊಡಿ, ಇದೆಲ್ಲ ಬೇಡ ಅಂತಂದೆ. ಅವರು ಕೂಡಿಸ್ಬಿಟ್ಟು, ಸರ್ ಆ ಥರ ಇಲ್ಲ, ನಮಗೂ ಹೊಸದು ರೆಡ್ ಕ್ರಾಸ್ ಅದು, ನಮ್ಮ ಸಂಸ್ಥೆ ಆ ಥರ ಇಲ್ಲ ಸರ್, ನಾವು ಸರ್ಕಾರದಲ್ಲಿ ಕೂಡ ಡಿಪೆಂಡ್ ಇರೋದು ಬೇಡ. ಸರ್ಕಾರದಲ್ಲಿ 108 ಕಾಯ್ದೆ ಕಾನೂನುಗಳು ಬರುತ್ತೆ. ಯಾವುದೋ ಅವರು 1 ಲಕ್ಷ 1 ಕೋಟಿ ದುಡ್ಡು ಕೊಟ್ರೆ ಅದು 4 ಪೇಜ್ ಆದೇಶ ಬರುತ್ತೆ ಹೆಂಗೆ ಮಾಡಬೇಕು ಅನ್ನೋದು. ಸೊ ಅಲ್ಲಿ ಪ್ರೊಸೀಜರ್ ಆಗ್ತಾ ಕೂತ್ಕೊಂಡು ಇಲ್ಲಿ ಇಂಪ್ಲಿಮೇಷನ್ ಡಿಲೇ ಆಗೋದು ಬೇಡ ಅನ್ಕೊಂಡು, ಯಾವ ತರ ನಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಸ್ವಾಯತ್ತ ಸಂಸ್ಥೆ ಇದೆ, ನಾವು ಫೈನಾನ್ಸಿಯಲಿ ಕೂಡ ಇಂಡಿಪೆಂಡೆಂಟ್ ಆಗಿನೇ ಇರಬೇಕಾಗುತ್ತೆ ಅನ್ಕೊಂಡು ನಾವು ಸರ್ಕಾರ ಇದು ಮಾಡಕ್ಕೆ ಹೋಗಿಲ್ಲ ಸರ್. ಪ್ರತಿ ವರ್ಷ ನಾವು ಯಾವ್ದು ಸರ್ಕಾರದ ದುಡ್ಡು ಕೇಳಲ್ಲ. ಯಾವುದಾದ್ರೂ ಸ್ಕೀಮು ಸರ್ಕಾರ ಗಮನಕ್ಕೆ ಬಂದು ನಾವು ಸರ್ಕಾರಿ ಅಧಿಕಾರಿಗಳಿಂದ ಮಾಡಕ್ ಆಗಲ್ಲ, ಇಲ್ಲ ಮಾಡಕ್ಕೆ ಒಂದು ಸಂಸ್ಥೆ ಇದೆ, ರೆಡ್ ಕ್ರಾಸ್ ಸಂಸ್ಥೆ, ಅವ್ರಿಗೆ ವಹಿಸಿ ಅಂತ ಯಾವ್ದಾದ್ರು ಪ್ರೋಗ್ರಾಮ್ ಕೊಟ್ಟಾಗ ಮಾತ್ರ ನಾವು ಒಪ್ಕೊಂಡು ಮಾಡ್ತೇವೆ. ಅದೇ ತರ ಇಂಪ್ಲಿಮೆಂಟ್ ಮಾಡಿ ಸಬ್ಮಿಟ್ ರಿಪೋರ್ಟ್ ಟು ದ ಗೌರ್ಮೆಂಟ್ ಮತ್ತೆ ಕೈ ತಗೊಂಡ್ಬಿಡ್ತೇವೆ. ಮತ್ತೆ ಕುಡಿ ಅಂತ ಸರ್ಕಾರ ಹತ್ರ ಹೋಗಲ್ಲ. ಹಲವಾರು ಪ್ರೋಗ್ರಾಮ್ಸ್, ಹೆಲ್ತ್ ಪ್ರೋಗ್ರಾಮ್ಸ್ಗಳು ಸರ್ಕಾರ ಇವ್ರು ತಂದಿದ್ರು, ಸುಮಾರು ಕೋಟ್ಯಾಂತರ ರೂಪಾಯಿ ತಂದಿದ್ರು, ಇಂಪ್ಲಿಮೆಂಟ್ ಮಾಡಿ ಮತ್ತೆ ಅದೇ ತರ ನಾವು ಕಂಪ್ಲೈ ಕೂಡ ಮಾಡಿದ್ದೇವೆ. ನಾವು ಅಲ್ಲಿ ಎಲ್ಲಿ ಸರ್ಕಾರ ಮನೆ ಬಾಗಿಲು ಹೋಗ್ಬಿಟ್ಟು ನಮ್ಗೆ ಇಂಥ ಕೊಡಿ ಸರ್ ಅಂತ ಕೇಳಕ್ ಹೋಗಲ್ಲ. ಸರ್ಕಾರ ನಂಬಿಕೆ ಇದೆ, ಅಲ್ಲಿ ರಾಷ್ಟ್ರಪತಿಗಳು ಇರ್ತಾರೆ, ಇಲ್ಲಿ ಗವರ್ನರ್ ಇರ್ತಾರೆ, DC ಇರ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಸರ್ಕಾರ ನಮ್ಮ ಸಂಸ್ಥೆ ನಂಬಿಕೆ ಇದೆ. ಯಾವುದೋ ಮೇನ್ ಪ್ರೋಗ್ರಾಮ್ಸ್, ಯಾವ ಪ್ರೋಗ್ರಾಮ್ ಕಟ್ಟಕಡೆ ಕಾರ್ಯಕ್ರಮ ಸರ್ಕಾರ ಮಟ್ಟದಲ್ಲಿ ಮಾಡಕ್ ಆಗಲ್ವೋ ಅಂತ ಕಾರ್ಯಕ್ರಮ ಸ್ಟೇಟ್ ಲೆವೆಲ್ ಮೀಟಿಂಗ್ ಅಲ್ಲಿ ರೆಡ್ ಕ್ರಾಸ್ ಕೊಡ್ರಿ ಮಾಡಿಬಿಡ್ತಾರಂತಾರ ಅವರು. ವಿ ಆಕ್ಸೆಪ್ಟ್ ದ ಚಾಲೆಂಜ್. ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಚಾಲೆಂಜ್ ಆಗಿ ತಕೊಂಡು ಇಂಪ್ಲಿಮೆಂಟ್ ಮಾಡ್ತೇವೆ. ಸುಮಾರು ಸಾಹೇಬ್ರ ಪೀರಿಯಡ್ ಅಲ್ಲಿ ಐ ಥಿಂಕ್ TV ಪ್ರೋಗ್ರಾಮ್ ಒಂದು ಕೊಟ್ಟಿದ್ರು. ಕ್ಯಾನ್ಸರ್ ಅವೇರ್ನೆಸ್ ಇಡೀ ಸ್ಟೇಟ್ ಅಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಅವೇರ್ನೆಸ್. ಅವ್ರು ಆಕ್ಚುಲಿ ಇಲ್ಲಿಂದ ಒಂದೇ ಉದಾಹರಣೆ ಹೇಳಿದ್ರು ಅನ್ಸುತ್ತೆ. ಇಡೀ ಸ್ಟೇಟ್ಗೆ ಪ್ರತಿ ಜಿಲ್ಲೆಗೆ 33 ಲಕ್ಷ ರೂಪಾಯಿ 90 ಲಕ್ಷ ರೂಪಾಯಿ ತಕೊಂಡು ಇಡೀ ಇಡೀ ಜಿಲ್ಲೆಯಲ್ಲಿ 31 ಜಿಲ್ಲೆಯಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಸ್ಕೀಮ್ ಅವರು ಇಂಪ್ಲಿಮೆಂಟ್ ಮಾಡಿದವರೇನೇನೆ. ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ಫಸ್ಟ್ ಏಡ್ ಅವೇರ್ನೆಸ್ ಕ್ಯಾಂಪ್ ಬಗ್ಗೆ ಕೊಡ್ಬೇಕಾಗುತ್ತೆ ಅಂದಾಗ ಪ್ರತಿ ಜಿಲ್ಲೆಗೆ 2 ಲಕ್ಷ ರೂಪಾಯಿ ಕೊಟ್ಟು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜಸ್ ಅಲ್ಲಿ ಅವ್ರ ಪೀರಿಯಡ್ ಅಲ್ಲಿ ನಮ್ಮಲ್ಲಿ ಫಸ್ಟ್ ಏಡ್ ಅವೇರ್ನೆಸ್ ಕ್ಯಾಂಪ್ ಕೊಟ್ಟಿರೋದು. ಮತ್ತೆ ಈ ಆಟೋ ಡ್ರೈವರ್ಸ್ಗಳಿಗೆ ಮತ್ತೆ ಬೇರೆ ಬೇರೆ ಅನ್ಆರ್ಗನೈಸ್ಡ್ ಲೇಬರ್ಗಳಿಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಕೊಟ್ಟು ಅವರಿಗೂ ಪ್ರಥಮ ಚಿಕಿತ್ಸೆ ಬಗ್ಗೆ ಅರಿವು ಪ್ರೋಗ್ರಾಮ್ ಮಾಡಿದ್ವಿ ಪೀರಿಯಡ್ ಅಲ್ಲಿ ಮಾಡಿದ್ರು. ಸೊ ಇದೆಲ್ಲ ಸರ್ವಿಸ್ ಮಾಡ್ಕೊಂಡು ಕೂಡ ನಾವು ಒಂದು ಟರ್ಮ್ ಅಲ್ಲಿ ತಮ್ಮ ಸರ್ವಿಸ್ ಮಿಕ್ಸರ್ ಇದೆ ಅಂತ ಕೇಳಿದ್ರು. ಬಟ್ ಇವರು ಇಲ್ಲ ಸರ್, ಇನ್ನೊಬ್ಬರ ಅವಕಾಶ ಮಾಡಿಕೊಡ್ತೇನೆ, ನಾನು ಜೊತೆ ಇರ್ತೇನೆ ಅಂತ ಹೇಳಿದ್ರು. ಈ ತರ ಸುಮಾರು ಕಾರ್ಯಕ್ರಮ ನಮ್ಮಲ್ಲಿ ನಾವು ಮಾಡ್ತೇವೆ. ರಾಜ್ಯಪಾಲರ ಅಧೀನದಲ್ಲಿ ಕೆಲಸ ಮಾಡ್ತಾ ಇರೋದ್ರೆ ನಮಗೂ ಸ್ವಲ್ಪ ಹೆದರಿಕೆ ಇರುತ್ತೆ. ವಾಟ್ ಎವರ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಬಿ ಟೇಕ್, ಇಟ್ಸ್ ವೆರಿ ಕಾಸಿಯಸ್. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಅಲ್ಲಿ ಹಿಟ್ಟಾಗುತ್ತೆ ಸರ್. ಅಲ್ಲಿ ಹಿಟ್ಟಾದ್ರೆ ಮತ್ತೆ ಇಲ್ಲಿ ನಾವು ವಿಲ್ ಬಿ ನೋ ಹಿಯರ್. ಸೊ ಆ ತರ ಆಗುತ್ತೆ. ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಬಂದಾಗ ರಾಯಚೂರು ಜಿಲ್ಲೆಯಲ್ಲಿ ನಾವು ಮೊನ್ನೆ ರಿವ್ಯೂ ಮೀಟಿಂಗ್ ತಗೊಂಡಾಗ ಆನ್ಲೈನ್ ನಲ್ಲಿ ಕಾಲೇಜಸ್ ಇನ್ನೂ ಹಲವಾರು ಕಾಲೇಜಸ್ ಸ್ವಲ್ಪ ಗೊಂದಲ ಇತ್ತು. ಯೂತ್ ರೆಡ್ ಕ್ರಾಸ್ ಇನ್ನೂ ಸ್ವಲ್ಪ ಇದು ಆಗಿರ್ಲಿಲ್ಲ ಅಂತ ಸಮಸ್ಯೆ ಕಂಡು ಬಂದಾಗ ನಾವು ರವಿ ಸರ್ಗೆ ಮಾತಾಡಿ ಕೇಳಿದ್ದೇವೆ, ಸರ್ ಈ ತರ ಇನ್ನೂ ಹಲವಾರು ಕಾಲೇಜಲ್ಲಿ ಆಕ್ಟಿವಿಟಿ ರಿಪೋರ್ಟ್ ಸಿಗ್ತಾ ಇಲ್ಲ, ವೆದರ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿಲ್ವಾ, ಘಟಕಗಳು ಪ್ರಾರಂಭ ಆಗಿಲ್ವಾ, ಇಲ್ಲ ಆಗಿದ್ರೆ ಕೆಲಸ ಮಾಡ್ತಾ ಇಲ್ವಾ, ಇಲ್ಲ ಕೆಲಸ ಮಾಡಿ ನಮಗೆ ರಿಪೋರ್ಟ್ ಬರಕ್ ಆಗ್ತಾ ಇಲ್ವಾ. ಸೊ ದೇರ್ ವಾಸ್ ಎ ಲಾಂಗ್ ಗ್ಯಾಪ್ ಬಿಟ್ವೀನ್ ಯು ಅಂಡ್ ಮೀ. ಸೊ ನಾನು ಹೇಳಿದೆ, ಇಲ್ಲ ಸರ್ VC ಒಂದು ಮಾತು ಕೇಳ್ಬಿಡಿ ದಯಮಾಡಿ, ಲೆಟ್ ಅಸ್ ಹ್ಯಾವ್ ಎ ಅಕ್ರಾಸ್ ದ ಟೇಬಲ್ ಇಂಟ್ರಾಕ್ಷನ್. ಆ ಥರ ಏನಾದ್ರು ಬಂದರೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ನಾವು ಇವತ್ತಿನ ಈ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ. ದಯಮಾಡಿ ಸರ್ಕಾರಿ ಆದೇಶ ಇದೇ ಇದೆ, ಎಲ್ಲ ಸರ್ಕಾರಿ ಆದೇಶ ನಾವು ಪಾಲನೆ ಮಾಡಲ್ಲ, ನಮಗೂ ಗೊತ್ತು. ಎಲ್ಲ ದೇಶದಲ್ಲಿರೋ ಕಾನೂನುಗಳು ನಾವು ಪಾಲನೆ ಮಾಡೋಕ್ಕಾಗಲ್ಲ, ಅದು ಗೊತ್ತು. ಆದರೂ ಸಹ ಯಾವಾಗ ನಾನು ಈ ಸಮಾಜದಲ್ಲಿ ಬದುಕಿದ್ದೇನೆ, ಸಮಾಜದಲ್ಲಿ ದೇವರು ನಮ್ಮ ಜನ್ಮ ಕೊಟ್ಟಿದ್ದಾನೆ, ನಾನು ಮನುಷ್ಯನಾಗಿ ಹುಟ್ಟಕ್ಕೆ ಬಂದಿದ್ದೇನೆ, ಮನುಷ್ಯತ್ವ ಬಗ್ಗೆ ನಾನು ಏನಾದರೂ ಮಾಡಬೇಕಾಗುತ್ತೆ ಅಂತ ನಮಗೆ ಕಾಳಜಿ ಇದ್ದರೆ, ನಾವು ಮನುಷ್ಯತ್ವ ಇದ್ದರೆ ಮಾತ್ರ ನಾವು ಮನುಷ್ಯರು ಅನ್ಕೊಳ್ತೇವೆ. ಅದರಿಂದ ಇದು ಬಹುಶಃ ಈ ಕಾಲೇಜ್ ಮಟ್ಟದಲ್ಲಿ ಯೂತ್ ರೆಡ್ ಕ್ರಾಸ್ ಆಕ್ಟಿವಿಟಿ ಜಾರಿ ಮಾಡಿರೋದು
ನಾವು ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅಲ್ಲ ಕಾಲೇಜ್ ನೋಡಲ್ ಆಫೀಸರ್ ಆಗಿ ಅಲ್ಲಿ ನೇಮಕವಾಗಿರೋದು ನಮಗೆ ಒಂದು ಅವಕಾಶ ಬಳಸ್ಕೋಬೇಕು. ನಾವು ನಮ್ಮ ಡ್ಯೂಟಿ ಅಂತ ದಯಮಾಡಿ ತಿಳ್ಕೊಬೇಡಿ. ನಮಗೊಂದು ಈ ದೇವರು ಅವಕಾಶ ಕೊಟ್ಟಿದ್ದಾನೆ. ಈ ರೀತಿ ಡೈರೆಕ್ಟ್ ಆಗಿ ಹೋಗಿ ಸಮಾಜ ಸೇವೆ ಮಾಡೋಕ್ಕಾಗಲ್ಲ, ಮಾನವ ಸೇವೆ ಮಾಡೋಕ್ಕಾಗಿಲ್ಲ ಅಂದರೂ ಸಹ ಈ ರೀತಿಯಲ್ಲಿ ಸೇವೆ ಮಾಡ್ತೀರಂತ ಭಾವಿಸ್ತೀರ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿ ಕಾಲೇಜಲ್ಲಿ ದಯಮಾಡಿ ಯೂತ್ ರೆಡ್ ಕ್ರಾಸ್ ಯೂನಿಟ್ ಪ್ರಾರಂಭ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಅದು ರವಿ ಸರ್ ತಮಗೆ ಪ್ರತಿ ಸರಿ ತಮಗೆ ಮಾರ್ಗದರ್ಶನ ಕೊಡ್ತಾರೆ. ವೆರಿ ಸಿಂಪಲ್ ಇರುತ್ತೆ. ಕಾಲೇಜ್ ಲೆವೆಲ್ ಅಲ್ಲಿ ಎಲ್ಲ ಕಾಲೇಜು ಡಿಫಾಲ್ಟ್ ಯೂತ್ ರೆಡ್ ಕ್ರಾಸ್ ಮೆಂಬರ್. ಸರ್ಕಾರಿ ಆದೇಶ ಪ್ರಕಾರ ಒಂದು ಅಡ್ಮಿಷನ್ ಆಗಿದೆ ಅಂತಂದ್ರೆ ಅವರು ಬೈ ಡಿಫಾಲ್ಟ್ NCC ಇದ್ದಂಗೆ ನಾವು ಇಷ್ಟೇ ಜನ ತಗೊಳ್ತೇವೆ, ಮಿಕ್ಕಿದಿಲ್ಲ ಅನ್ನೋದಿಲ್ಲ. ಒಂದ್ಸರಿ ಅಡ್ಮಿಷನ್ ಆಗಿದ್ರೆ ಬೈ ದ ಡಿಫಾಲ್ಟ್ ಈಸ್ ಎ ಯೂತ್ ಕ್ರಾಸ್ ಮೆಂಬರ್. ಸೊ ಅವ್ರಿಗೆ ಆಕ್ಟಿವೇಟ್ ಮಾಡೋದು, ಅವ್ರ ಆರ್ಗನೈಸ್ ಮಾಡೋಕ್ಕೆ ನಮ್ಮಲ್ಲಿ ಏನಾಗಿದೆ, ಈಗ ಯೂನಿವರ್ಸಿಟಿ ಲೆವೆಲ್ ಅಡ್ವೈಸರ್ ಕಮಿಟಿ ಮೆಂಬರ್ ಮಾಡ್ತೇವೆ. ಮೊನ್ನೆ VC ಸಾಹೇಬರು ಅಧ್ಯಕ್ಷತೆ ವಹಿಸ್ತಾರೆ ಅವರು. ಇಲ್ಲಿ ಒಂದು ಅಡ್ವೈಸರ್ ಕಮಿಟಿ ಮೀಟಿಂಗ್ ಇರುತ್ತೆ. ದಟ್ ಅಡ್ವೈಸರ್ ಕಮಿಟಿ ಎಲ್ಲ ಆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಏನೇನು ಕಾಲೇಜಸ್ ಬರುತ್ತೆ ಆ ಕಾಲೇಜಲ್ಲಿ ಏನೇನು ರೆಡ್ ಕ್ರಾಸ್ ಆಕ್ಟಿವಿಟೀಸ್ ಆಗಬೇಕು, ಎಷ್ಟು ಆಕ್ಟಿವಿಟೀಸ್ ಆಗಿದೆ, ಇನ್ನು ಯಾವ್ಯಾವ ಆಕ್ಟಿವಿಟಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಆ ಅಡ್ವೈಸರಿ ಕಮಿಟಿಗೆ ಸಂಪೂರ್ಣ ನಾವು ಅವರಿಗೆ ಸ್ವಾತಂತ್ರ್ಯತೆ ಕೊಟ್ಟಿದ್ದೇವೆ. ಸಿನ್ಸ್ ನಾವು ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ನಾವು ಇಂಡಿಪೆಂಡೆಂಟ್ ಇರೋದ್ರಿಂದ ಇಲ್ಲಿ ಕೂಡ ನಾವು ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಇದ್ದಾಗೇನೆ ಇಲ್ಲಿ ಕೂಡ VC ಸಾಹೇಬರಿಗೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಪೂರ್ತಿ ಅವರಿಗೆ ಇಂಡಿಪೆಂಡೆಂಟ್, ಅವರಿಗೆ ಸ್ವಾತಂತ್ರ್ಯತೆ ಇರುತ್ತೆ ಡಿಸಿಷನ್ ತಗೊಳ್ಳೋಕೆ. ಯಾವ ತರ ಏನೇನು ಪ್ರೋಗ್ರಾಮ್ ಮಾಡಬೇಕಾಗುತ್ತೆ ಸರ್, ಆ ತಮ್ಮ ಅಡ್ವೈಸರ್ ಕಮ್ಮಿ ಮೀಟಿಂಗ್ ಅಲ್ಲಿ ತಾವು ಅಧ್ಯಕ್ಷರು ಇರ್ತೀರಾ ಸರ್, ಮೆಂಬರ್ ಸೆಕ್ರೆಟರಿ ರವಿ ಸರ್ ಇರ್ತಾರೆ, 2 ಕಾಲೇಜ್ ಪ್ರಿನ್ಸಿಪಾಲ್ಸ್, 2 ಸ್ಟೂಡೆಂಟು, ಮತ್ತೆ ರಿಜಿಸ್ಟ್ರಾರ್ ಸರ್ ಇರ್ತಾರೆ, ಫೈನಾನ್ಸ್ ಆಫೀಸರ್ ಇರ್ತಾರೆ ಸರ್. ಅಲ್ಲಿ ತಾವು ತೀರ್ಮಾನ ತಗೋಬೇಕು. ಇಲ್ಲಿ ಕೂಡ ದಯಮಾಡಿ ತಿಳ್ಕೊಳ್ಳಿ, ಯೂನಿವರ್ಸಿಟಿದು 1 ನಯಾ ಪೈಸಾ ನಾವು ಕೇಳಲ್ಲ ಸರ್. ಏನ್ ಮಕ್ಕಳಿಂದ 50 ರೂಪಾಯಿ ಕಲೆಕ್ಟ್ ಆಗಿರುತ್ತೆ, 35 ರೂಪಾಯಿ ತಮ್ಮಲ್ಲಿ ಇರುತ್ತೆ, 15 ರೂಪಾಯಿ ಮಾತ್ರ ನಮ್ಮ ರಾಜ್ಯ ಶಾಖೆಗೆ ಕಳಿಸ್ಬೇಕಂತ ಇರುತ್ತೆ. ಆ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಇದೆ ಸರ್. ಆ 15 ರೂಪಾಯಿಲಿ ಕೂಡ ನಾವು ಸುಮ್ಮನೆ ಇರಬೇಕಾಗಿದೆ. ಯೂನಿವರ್ಸಿಟಿ ಕೋಟ್ಯಾಂತರ ರೂಪಾಯಿ ಸರ್ಕಾರ ಕೊಡ್ತಾ ಇದೆ, ಒಂದು ಮೀಟಿಂಗ್ ಮಾಡಿ ಸರ್ ಅಂತ ಹೇಳ್ಬೋದಾಗಿತ್ತು. ಅಲ್ಲಿ ಕೂಡ ವಿಜಯ್ ಕುಮಾರ್ ಸಾಹೇಬ್ ಹೇಳಿದ್ರು ಅವಾಗ, ಸರ್ ಇಲ್ಲ ನೀವು ಆ ಕೆಲಸ ಮಾಡಕ್ ಹೋಗ್ಬೇಡಿ, ಮತ್ತೆ ಯೂನಿವರ್ಸಿಟಿ ಅಂದ್ರೆ ಮತ್ತೆ ಫೈಲ್ ಪುಟಪ್ ಆಗಬೇಕು, ಅಪ್ರೂವಲ್ ಆಗಬೇಕು, ಸಿಂಡಿಕೇಟು, ಫೈನಾನ್ಸ್ ಕಮಿಟಿ ಮೀಟಿಂಗು ಬೇಡ, ನಾವು ಸ್ವಾಯತ್ತ ಸಂಸ್ಥೆಯಾಗ ಸ್ವತಂತ್ರ ಆಗಿರೋಣ. ಇದರಲ್ಲಿ 5 ರೂಪಾಯಿ ನಾವು ತೆಗೆದುಬಿಟ್ಟು ಅವ್ರಿಗೆ ಯೂನಿವರ್ಸಿಟಿ ಕೊಡೋದು ಹಿ ಟುಕ್ ಎ ಡಿಸಿಷನ್ ಇನ್ ದ ಮೀಟಿಂಗ್. ಅದೇ ತರ ಏನು 15 ರೂಪಾಯಿ ನಮ್ದು ರಾಜ್ಯ ಶಾಖೆಗೆ ಬರುತ್ತೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಆಗಿ, ಅದರಲ್ಲಿ 5 ರೂಪಾಯಿ ನಾವು ಯೂನಿವರ್ಸಿಟಿಗೆ ಕೊಡ್ತೇವೆ. ಸೊ ಅದು ಕೂಡ ರೆಡ್ ಕ್ರಾಸ್ ಮನಿ, ಆ ಮಕ್ಕಳ ದುಡ್ಡು ಅದು ಅವರಿಗೆ ಖರ್ಚಾಗಬೇಕಲ್ಲ ಸರ್. ಸೊ ಇಲ್ಲಿ ಕೂಡ ಯೂನಿವರ್ಸಿಟಿ ಯಾವುದೋ ಫಂಡ್ ಅಲ್ಲಿ ನಾವು ಡಿಪೆಂಡ್ ಇಲ್ಲ ಸರ್. ನಾವೇನು 5 ರೂಪಾಯಿ ಯೂನಿವರ್ಸಿಟಿ ಕಳಿಸ್ತೇವೆ, ಅದರಲ್ಲಿ ಈ ಅಡ್ವೈಸರ್ ಕಮಿಟಿ ಮೀಟಿಂಗ್ ಏನ್ ಮಾಡಬೇಕು ಅದೇ ದುಡ್ಡಲ್ಲಿ ಮಾಡಬೇಕಾಗಿದೆ ಸರ್. ಸುಮಾರು ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಗೊಂದಲಗಳು ಇತ್ತು, ಫೈನಾನ್ಸ್ ಆಫೀಸರ್ ಸಬ್ಜೆಕ್ಷನ್ ಹಾಕೋದು, ಅದು ಪ್ರೊಸೀಜರ್ ಕೇಳೋದು ಎಲ್ಲ ಬಂದಿತ್ತು. ನಾವು ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡಿ ಅದನ್ನು ನಾವು ಸಮಸ್ಯೆ ಬಗೆಹರಿಸಿದ್ದೇವೆ. ಈ 35,000 ರೂಪಾಯಿ ಏನ್ ತಮ್ಮಲ್ಲಿ ಉಳಿಯುತ್ತೆ ಪ್ರತಿ ವರ್ಷ ಆಗಿರೋದು ತಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಪ್ರಿನ್ಸಿಪಾಲು ಪ್ಲಸ್ ಅಲ್ಲಿ ಒಬ್ಬರು ಪ್ರೋಗ್ರಾಮ್ ಆಫೀಸರ್ ಇರ್ತಾರೆ, ತಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ನಮ್ಮಲ್ಲಿ ಹಲವಾರು ಗೈಡ್ಲೈನ್ಸ್ ಎಲ್ಲ ಇದೆ ಸರ್. ಆ ಗೈಡ್ಲೈನ್ಸ್ ಅಲ್ಲಿ ನಾವೆಲ್ಲ ವಿವರವಾಗಿ ತಿಳಿಸಿ ಯಾವ್ಯಾವ ಕಾರ್ಯಕ್ರಮ ಮಾಡ್ಬೇಕಂತ ತಿಳಿಸಿದ್ದೇವೆ. ಅಲ್ಲಿ ಕಾಲೇಜ್ ಮಟ್ಟದಲ್ಲಿ ಅಡ್ವೈಸರ್ ಕಮಿಟಿ ಮಾಡಬೇಕಾಗುತ್ತೆ. ಕಾಲೇಜ್ ಮಟ್ಟದಲ್ಲಿ ಆ ಕಾಲೇಜ್ ಪ್ರಿನ್ಸಿಪಾಲ್ರು ಪ್ರೆಸಿಡೆಂಟ್, ಆ ಕಮಿಟಿ ಅಡ್ವೈಸರ್ ಕಮಿಟಿ ಪ್ರೆಸಿಡೆಂಟ್ ಆಗಿರ್ತಾರೆ. ಅಲ್ಲಿ ಏನ್ ಪ್ರೋಗ್ರಾಮ್ ಆಫೀಸರ್ ಇರ್ತೀರಾ ತಾವು ಮೆಂಬರ್ ಸೆಕ್ರೆಟರಿ ಆಗಿರ್ತೀರಾ. ಅಲ್ಲಿ ಯಾರು 2-3 ಜನ ಪ್ರಿನ್ಸಿಪಾಲ್ಗೆ ಯಾರು ಆಕ್ಟಿವ್ ಆಗಿದ್ದಾರೆ, ಸರಿ ಇದ್ದಾರೆ ಅನಿಸಿದಾರೋ ಅವರಿಗೆ ಕಮಿಟಿ ಮೆಂಬರ್ ಮಾಡ್ಕೊಳ್ತೀರಾ. 1-2 ಸ್ಟೂಡೆಂಟ್ ಆ ಕಮಿಟಿ ಮೆಂಬರ್ ಮಾಡಿ. ದಟ್ ಕಾಲೇಜ್ ಲೆವೆಲ್ ಕಮಿಟಿ ವಿಲ್ ಟೇಕ್ ಕೇರ್ ಆಫ್ ದ ಪ್ರೋಗ್ರಾಮ್ಸ್ ಎಟ್ ದ ಕಾಲೇಜ್ ಲೆವೆಲ್. ಏನೇನು ಪ್ರೋಗ್ರಾಮ್ ಮಾಡೋಣ ನಾವು ಅನ್ನೋದ್ ಬಗ್ಗೆ ಆ ಕಮಿಟಿ ಡಿಸಿಷನ್ ತಗೊಳುತ್ತೆ. ಅಲ್ಲಿ ಸಹ ಯಾವ ಪ್ರಿನ್ಸಿಪಾಲ್ ಪ್ರೋಗ್ರಾಮ್ ಮತ್ತೆ ಪ್ರೋಗ್ರಾಮ್ ಆಫೀಸರ್ಸ್ ಆಗ್ಲಿ ಯಾವುದೋ ನಾವು ಸರ್ಕಾರ ದುಡ್ಡಲ್ಲಿ ಡಿಪೆಂಡ್ ಆಗೋದು ಬೇಡ. ಸರ್ಕಾರದ ನಾನು ಹೇಳಿದೆ, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ದುಡ್ಡು ಕೇಳ್ತಾ ಇಲ್ಲ, ಕಾಲೇಜ್ ಮಟ್ಟದಲ್ಲಿ ಕೂಡ ಸರ್ಕಾರ ದುಡ್ಡಲ್ಲಿ ಖರ್ಚು ಮಾಡಿ ಅಂತ ತಮ್ಗೆ ಯಾವುದೋ ಕಾಯ್ದೆಗಳನ್ನ ಅಡ್ಡಿ ಬರಲ್ಲ. ನಮ್ ಏನು ರೆಡ್ ಕ್ರಾಸ್ ದುಡ್ಡು ಇದೆಯೋ 35 ಹೊಳೆಯುತ್ತೆ, ಅದರಲ್ಲಿ ನಮ್ ಕಾರ್ಯಕ್ರಮ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಎಲ್ಲ ಅಲ್ಲಿ ಏನು ಫೈನಾನ್ಸ್ ಆಫೀಸರ್ ಯಾರು ಇರಲ್ಲ, ಪ್ರಿನ್ಸಿಪಾಲ್ ತಾವೇ ನೋಡಬೇಕಾಗುತ್ತೆ. ತಾವು ಅಲ್ಲಿ ಏನು ಎಸ್ ಸರ್, ಹಾ ಸರ್ ಮುಗಿಸ್ಬಿಡ್ತೇನೆ, ಕಳಿಸ್ಬಿಡೋದು ಅವರಿಗೆ. ಅಲ್ಲ ಸರ್, ವಿಷಯ ಸಾಹೇಬ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟೆ, ಮುಗಿಸ್ಬಿಡ್ತೇನೆ ಬೇಗ. ಎಸ್ ಸರ್. ಸೊ ಮುಗಿಸೇ ಬಿಡ್ತೇನೆ.
ಆದ್ದರಿಂದ ಕಾಲೇಜ್ ಲೆವೆಲಲ್ಲಿ ಆಗ್ಲಿ ಕೂಡ ರೆಡ್ ಕ್ರಾಸ್ ದುಡ್ಡು ಇರುತ್ತೆ. ಅಲ್ಲಿ ಯಾವುದೋ ಗೌರ್ಮೆಂಟ್ ರೂಲ್ಸ್ ಅಪ್ಲೈ ಮಾಡಕ್ ಹೋಗ್ಬಿಡಿ ದಯಮಾಡಿ. ಇಟ್ ಇಸ್ ಸ್ಟೂಡೆಂಟ್ ಮನಿ ಅಂಡ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಟು ದ ಸ್ಟೂಡೆಂಟ್ ಓನ್ಲಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಮಕ್ಕಳಿಗೆ ಖರ್ಚು ಮಾಡ್ತಾ ಇದ್ದೀರಾ. ಜಿಯೋ ಇದೆ ಗೌರ್ಮೆಂಟ್ ಅಲ್ಲಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹೈಯರ್ ಎಜುಕೇಶನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಜಿಯೋ ಹಾಕಿದ್ದಾರೆ. ಜಿಯೋಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳಿದ್ದೇವೆ. ಅದನ್ನ ಅಲ್ಲಿ ಕೂಡ ಬೇರೆ ಯಾವುದೋ ಗೊಂದಲ ಉಂಟು ಮಾಡ್ಕೊಳ್ಬೇಡಿ. ಯೂನಿವರ್ಸಿಟಿ ಲೆವೆಲ್ ಕೂಡ ಯಾವುದೋ ಗೊಂದಲ ಆಗೋದು ಬೇಡ. ನಿಮ್ಗೆ ಏನಾದರೂ ತೊಂದರೆ ಆದ್ರೆ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಶಾಖೆ ಇರುತ್ತೆ. ಅಲ್ಲಿ ಎಲೆಕ್ಟೆಡ್ ಚೇರ್ಮನ್ಸ್ ಇರ್ತಾರೆ, ವೈಸ್ ಚೇರ್ಮನ್ ಇರ್ತಾರೆ, ಅಲ್ಲಿ ಟ್ರೆಸರರ್ ಇರ್ತಾರೆ, ಅಲ್ಲಿ ನಮ್ಮ ಸೆಕ್ರೆಟರಿ ಇರ್ತಾರೆ. ಅವ್ರ ಜೊತೆ ತಾವು ಸಂಪರ್ಕದಲ್ಲಿ ಇದ್ದಾಗ ಅವ್ರ ಕಾರ್ಯಕ್ರಮ ಮಾಡೋದು, ತಮ್ಮ ಕಾರ್ಯಕ್ರಮ ಮಾಡೋದ್ರೆ ಜೊತೆ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ಉತ್ಸಾಹ, ತಮ್ಮೆಲ್ಲರೂ ಸಹಕಾರ ನಾವು ಅಪೇಕ್ಷೆ ಮಾಡ್ತೇವೆ. ದಯಮಾಡಿ ಸಮಾಜ ಒಳಿತಿಗಾಗಿ, ಸಮಾಜ ಸೇವೆಗಾಗಿ ನಾಳೆ ಮಕ್ಕಳಿಗೆ ತಾವು ರೆಡಿ ಮಾಡೋದು ತುಂಬಾ ಮಹತ್ವದ ಕಾರ್ಯ ತಮ್ಮಲ್ಲಿ ಇರುತ್ತೆ. ರೆಡ್ ಕ್ರಾಸ್ ಸೇವೆಯಲ್ಲಿ, ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಈ ರೀತಿಯಲ್ಲಿ ಸೇವೆ ತಾವು ನೀಡ್ತೀರ ಅಂತ ಹೇಳ್ತಾ, ಈ ಕಾಲೇಜಲ್ಲಿ ತಮಗೆ ಯಾವ್ಯಾವ ಗೌರ್ಮೆಂಟಿನ ಆದೇಶಗಳು ಇದೆ, ಪ್ಲಸ್ ಅದ ಕಾಲೇಜ್ ರಿಜಿಸ್ಟ್ರೇಷನ್ ಯಾವ ತರ ಮಾಡಬೇಕಾಗುತ್ತೆ, ತದನಂತರ ಏನೇನು ಪ್ರೋಗ್ರಾಮ್ ತಗೋದನ್ನ ಬಗ್ಗೆ ನಮ್ಮ ರಿಸೋರ್ಸ್ ಪರ್ಸನ್ ಡೀಟೇಲ್ ಆಗಿ ತಮಗೆ ತಿಳಿಸ್ತಾರೆ. ಇಟ್ ಇಸ್ ವೆರಿ ಶಾರ್ಟ್ ಸೆಷನ್ ಇರುತ್ತೆ. ಅದರಿಂದ ಗ್ಯಾಪ್ ಏನೋ ಆಗಿರ್ಬೋದು. ದಯಮಾಡಿ ಈ ಕೆಲವೊಬ್ಬರು ತುಂಬಾ ಟ್ರಾನ್ಸ್ಫರ್ಸ್ ಎಲ್ಲ ಆಗಿರ್ತೀರಾ, ನೋಡಲ್ ಆಫೀಸರ್ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ, ಪ್ರಿನ್ಸಿಪಾಲ್ ಬದಲಾವಣೆ ಆಗ್ತಾ ಇರುತ್ತೆ. ಅದು ಆದಾಗ ಸ್ವಲ್ಪ ಗ್ಯಾಪ್ ಆಗ್ತಾ ಇರುತ್ತೆ ಅನ್ಸುತ್ತೆ. ಆದರೂ ಸಹ ಪ್ರತಿ ಕಾಲೇಜಲ್ಲಿ ಒಂದು ಫೈಲ್ ರೆಡಿ ಮಾಡಿ, ರೆಡ್ ಕ್ರಾಸ್ ಸೊಸೈಟಿ ಯಾವ್ದು ಯೂತ್ ರೆಡ್ ಕ್ರಾಸ್ ಒಂದು ಫೈಲ್ ರೆಡಿ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಬರೋರು ಚಾರ್ಜ್ ತಗೊಳ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ ಎಲ್ಲ. ಅದರಿಂದ ದಯಮಾಡಿ ರಾಯಚೂರು ಯೂನಿವರ್ಸಿಟಿ, ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಇರೋ ಎಲ್ಲ ಕಾಲೇಜುಗಳು ರೆಡ್ ಕ್ರಾಸ್ ಪ್ರಾರಂಭ ಆಗುತ್ತೆ. ರೆಡ್ ಕ್ರಾಸ್ ಅಲ್ಲಿ ಎಲ್ಲ ಆಕ್ಟಿವಿಟಿ ಆಗುತ್ತೆ ಅಂತ ಭಾವಿಸಿ, ತದನಂತರ ಎಲ್ಲ ಇಲ್ಲಿಂದ ಏನು ಮಕ್ಕಳು ತಾವು ವಿದ್ಯಾದಾನ ಮಾಡಿ ಆಚೆ ಹೋಗ್ತಾರೆ, ಅಲ್ಲಿ ಪ್ರತಿಯೊಂದು ಮಗು ಯಾವುದೇ ಫೀಲ್ಡ್ ಅಲ್ಲಿ ಆಗ್ಲಿ ಹೋಗ್ಲಿ ಅವರು ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಅವರು ರೆಡ್ ಕ್ರಾಸ್ ಮಾನವತೆ ಸೇವೆಗಾಗಿ ಅವರು ಕೊಡಕ್ಕೆ ನೀವು ಅಷ್ಟು ಮಟ್ಟಿಗೆ ಅವ್ರಿಗೆ ರೆಡಿ ಮಾಡ್ತೀರಾ ಅಂತ ನನ್ನ ಭಾವಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ಮುಖ್ಯ ಅತಿಥಿಯಾಗಿ ಈ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ಕಾಲೇಜಿನ ಯೂನಿವರ್ಸಿಟಿ ವೈಸ್ ಚಾನ್ಸಲರು, ರಿಜಿಸ್ಟ್ರಾರು ಮತ್ತೆ ತಮ್ಮೆಲ್ಲರೂ ನಾನು ಮತ್ತೊಮ್ಮೆ ಅಭಿನಂದಿಸುತ್ತಾ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಪರವಾಗಿ ಮತ್ತೊಮ್ಮೆ ತಮಗೆ ವಂದನೆ ಅರ್ಪಿಸುತ್ತಾ ನಮ್ಮ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir, for your chief guest speech. Now it's time to felicitate the chief guest, Shri Umakant sir, General Secretary, Indian Red Cross Unit, Karnataka State Branch, Bangalore, on behalf of Adikavi Shri Maharishi Valmiki University, Raichur, and also Indian Red Cross Unit. To do the honor, I request Professor Shivanand Kalinandi sir, Honorable Vice Chancellor, and all the delegates on the stage. ಅದರೊಳಗೆ ಎಲ್ಲ ಪ್ರಾಧ್ಯಾಪಕರು ಎಲ್ಲ ನೆರೆದಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಟೀ ಕಾಫಿ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ. ದಯವಿಟ್ಟು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಏನಿದೆ, ನಮ್ಮ ಆನಂದ್ ಸರ್ PPT ಒಂದು ಮುಖಾಂತರ ತಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ತದನಂತರ ಎಲ್ಲ ಪ್ರಾಂಶುಪಾಲರಿಗೆ ಏನಾದರೂ ಅದ್ರ ಬಗ್ಗೆ ಏನಾದರೂ ಕ್ವೇರಿ ಇತ್ತಂದ್ರೆ, ಏನಾದರೂ ಕೇಳೋದಿತ್ತಂದ್ರೂ ಕೂಡ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ, ಅದಕ್ಕೆ ಸೂಕ್ತವಾದ ಒಂದು ಪರಿಹಾರ ಕೊಡ್ತಾರಂತ ಎಲ್ಲ ಮಾನ್ಯ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದ ಉಪಸ್ಥಿತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಮುಖ್ಯ ಘಟ್ಟ ನಮ್ಮ
ಆನಂದ್ ಅವರಿಂದ ಒಂದು ಪ್ರೆಸೆಂಟೇಷನ್ ಇರುತ್ತೆ. ದಯವಿಟ್ಟು ಯಾರು ಹೋಗಬಾರ್ದು, ಎಲ್ಲರೂ ಊಟದ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ, ತಾವುಗಳು ಇಲ್ಲೇ ಇರಬೇಕು. ಕಿರಣ್ ದಯಮಾಡಿ ಎಲ್ಲ ಪರಸ್ಪರ ಕುತ್ಕೊಳ್ಳಿ ಸರ್, ಬೇಗ ಮುಗಿಸ್ಬಿಡ್ತೇವೆ. ನಮಗೆ ಪಾಠ ಹೇಳ್ಕೊಡೋ ಹುಷಾರ್ ಇಲ್ಲ, ನಾವು ಜಸ್ಟ್ ಹೊಸದು ಏನಿದೆ ಅದೊಂದು ಪರಿಚಯ ಮಾಡಿಕೊಡ್ತೇವೆ. ದಯಮಾಡಿ ಕುತ್ಕೊಳ್ಳಿ. ಇದು ಓನ್ಲಿ ಶಾರ್ಟ್ ಸೆಷನ್ ಇದೆ. ನನ್ನ ಕ್ಲಾಸ್ ಅದರಲ್ಲೇ ಮುಗಿಸ್ಬಿಟ್ಟಿದೆ. ನಾನು ಓನ್ಲಿ ರಿಜಿಸ್ಟ್ರೇಷನ್ ಯಾವ ತರ ಮಾಡಬೇಕಾಗುತ್ತೆ, ಏನೇನು ಆಕ್ಟಿವಿಟಿ ತಗೋಬೇಕು ಅನ್ನೋದು ಮಾತ್ರ ತಮ್ಗೆ ಹೇಳ್ಕೊಡ್ತೇವೆ ಇದರಲ್ಲಿ. ಎಲ್ಲ ರೆಡಿನಾ ಸರ್? ಮೇಡಮ್ ರೆಡಿನಾ? ಇಲ್ಲ ಪಾಠ ಶುರು ಮಾಡಬಹುದಾ? ಪಾಠ ಹೇಳಿ ಅಭ್ಯಾಸ, ಪಾಠ ಕೇಳಿ ಹೇಗಿರುತ್ತೆ ನೋಡಿ. ಈಗ ವೆರಿ ಸಿಂಪಲ್, ಏನಿಲ್ಲ. ನಾನು ಏನ್ ಹೇಳ್ಬೇಕಾಗಿ ಶಾರ್ಟ್ ಆಗಿ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೇನೆ. ಓನ್ಲಿ ಕಾಲೇಜ್ ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಬೇಕು. ಮುಂಚೆ ಆಫ್ಲೈನ್ ಇತ್ತು ಸರ್. ಆಫ್ಲೈನ್ ಇದ್ದಾಗ ತಾವೆಲ್ಲ ಒಂದು ಫಾರಂ ಕೊಡ್ತೇವೆ, ಫಾರಂ ಫಿಲ್ಅಪ್ ಮಾಡಿ ತಾವೆಲ್ಲ ಪೋಸ್ಟ್ ಆಫೀಸ್ ಹೋಗಿ, ಪೋಸ್ಟಲ್ಲಿ ಟಪಾಲಲ್ಲಿ ಮಾಡಿ, ಬ್ಯಾಂಕ್ ಹೋಗಿ ನೆಫ್ಟ್ ಮಾಡಿ ಕಳಿಸ್ಬೇಕಾಗಿತ್ತು. ನಾವು ತಮ್ಮ ಟಪಾಲ್ ಬಂದು ರಿಸೀವ್ ಮಾಡಿ, ನಾವು ಬ್ಯಾಂಕ್ ಕಳಿಸಿ ಯಾರಿಗೂ ಅಲ್ಲಿ ದುಡ್ಡು ಜಮಾ ಮಾಡಿ ತಮ್ಮ ರಸೀದಿ ಹಾಕಿ, ರಸೀದಿ ಪೋಸ್ಟಲ್ಲಿ ಹಾಕಿ, ಅಲ್ಲಿ ಎಲ್ಲೋ ಮಧ್ಯದಲ್ಲಿ ಬರದೇ ಇರೋದು, ಆ ಥರ ಆಗ್ತಾ ಇತ್ತು. ಆನ್ಲೈನ್ ಮಾಡಿ ಇದು ವೆರಿ ಸಿಂಪಲ್ ಇದೆ. ಆಮೇಲೆ ದಯಮಾಡಿ ತಿಳ್ಕೊಳ್ಳಿ, ಯೂತ್ ರೆಡ್ ಕ್ರಾಸ್ ಅಂತ ನಮ್ಮಲ್ಲಿ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೇವೆ. ಆ ಗ್ರೂಪಲ್ಲಿ ಎಲ್ಲ ಮಾಹಿತಿ ತಮಗೆ ಸಿಗುತ್ತೆ. ಆಗ್ಬಹುದಾ? ತಮ್ಗೆ ಏನೋ ರೆಡಿ ರಿಕನರ್ ಇದೆ, ಗೌರ್ಮೆಂಟ್ ಆರ್ಡರ್ಸ್ ಆಗಲಿ, ನಿಮ್ಮ ಪ್ರೊಸೀಜರ್ ಏನಾಗಿದೆ, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಅವರ್ ವೆಬ್ಸೈಟ್ ಅಂಡ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಒಂದೇನಂದ್ರೆ ನಮ್ಮ ಆನಂದ್ ಅವರು ತಮಗೊಂದು ಇದು ಕೊಡ್ತಾರೆ, ಸ್ಕ್ಯಾನ್ ಕೋಡ್ ಕೊಡ್ತಾರೆ. ಅದು ಒಂದು ಮೊಬೈಲಲ್ಲಿ ಕ್ಲಿಕ್ ಮಾಡಿಸ್ಬಿಡಿ, ತಾವು ನಮ್ಮ ಗ್ರೂಪ್ ಅಲ್ಲಿ ಲಾಗಿನ್ ಆಗ್ತೀರಾ. ಆ ಗ್ರೂಪ್ ಅಲ್ಲಿ ಎವ್ರಿಥಿಂಗ್ ಇಸ್ ಅವೈಲೇಬಲ್. ನೀವೇನೋ ಅಲ್ಲಿ ನಮ್ಮ ಇಂತ ಇಲ್ಲ ಅಂತ ಹೇಳ್ಕೋಬೇಡಿ. ಅದು ಬಿಟ್ಟು ತಮ್ಮ ಫರ್ದರ್ ಏನೋ ಮಾಹಿತಿ ಅಂದ್ರೂ ಕೂಡ ರವಿ ಸರ್ ಹತ್ರ ಸಿಗುತ್ತೆ, ಅದು ಅಲ್ಲಿ ಕೂಡ ಮಾಹಿತಿ ಇರುತ್ತೆ. ಟೀ ಕುಡಿತಾ ಕುಡಿತಾ ಕ್ಲಾಸ್ ಕೇಳ್ತೀರಾ, ಏನ್ ಟೀ ಕುಡ್ದಾದ್ಮೇಲೆ ಕೇಳ್ತೀರಾ ಸರ್? ಕೇಳಿಸ್ಲಿಲ್ಲ, ವಯಸ್ಸಾಗಿದೆ ನಂದು, ಕೇಳಿಸಲ್ಲ. ಗುಡ್, ಬರೀ ಜನ ಇರಲ್ಲ. ಓಲೆ ಕಫ್ ಆಫ್ ಟೀ ಹಾಗಾದ್ರೆ ಚಾಯ್ ಪೇ ಚರ್ಚಾನ. ಬನ್ನಿ ಸರ್. ಎಲ್ಲರೂ ಟೀ ಕುಡಿತಾ ಈ ಸೆಷನ್ ಅಲ್ಲಿ ನೋಡಿ. ಈ ಸೆಷನ್ ಅಲ್ಲಿ ಏನಪ್ಪಾ ಅಂದ್ರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಯೂತ್ ರೆಡ್ ಕ್ರಾಸ್ ಏನಿದೆಯಲ್ಲ ಅದ್ರ ಬಗ್ಗೆ, ಅದರ ಮೇನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಮತ್ತೆ ಎಲ್ಲಾ ಮಾಹಿತಿ ಕೊಡ್ತಾರೆ. ಇನ್ನೂ ಸ್ವಲ್ಪ ಊಟನೂ ಬರುತ್ತೆ. ಈಗ ತಾವು ಈ PPT ನೋಡ್ರಿ, ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಒಂದು ಘಟಕ ತೆಗಿತೀವಿ, ಜೊತೆಗೆ ಎಲ್ಲಾ ಕಾಲೇಜುಗಳಲ್ಲೂ ಎಲ್ಲೆಲ್ಲಿ ಯೂತ್ ರೆಡ್ ಕ್ರಾಸ್ ಘಟಕ ಇಲ್ವೋ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಕೊಳ್ತೀನಿ. ದಯವಿಟ್ಟು ಯಾರು ನಿರ್ಗಮಿಸ್ಬೇಡ್ರಿ. ಈ PPT-ಯಲ್ಲಿ ಏನು ಕೊಡ್ತಾರೋ ಅದನ್ನ ನೋಡ್ಕೋರಿ. ಆಮೇಲೆ ಯಾವ ಪ್ರಾಂಶುಪಾಲರಿಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ, ಎಸ್ಪೆಷಲಿ ಪ್ರೈವೇಟ್ ಕಾಲೇಜ್ ಪ್ರಿನ್ಸಿಪಲ್ಸ್ಗೆ, ಅವರಿಗೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆನಂದ್ ಅವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕಳೆದ ಹಲವು ವರ್ಷಗಳಿಂದ
ಸಂಪನ್ಮೂಲ ವ್ಯಕ್ತಿಯಾಗಿ ಸ್ಟೇಟ್ ಲೆವೆಲ್ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಕಾಲೇಜುಗಳಿಗೂ ಏನಾದರೂ ಮಾಹಿತಿ ಕೊಡಬೇಕು, ಕಾರ್ಯಾಗಾರ ಮಾಡ್ಬೇಕಂದ್ರೆ ಆನಂದ್ ಅವರು ಫಸ್ಟ್ ಅಲ್ಲಿ ಉಪಸ್ಥಿತರಿರ್ತಾರೆ. ರಾಯಚೂರು ಜಿಲ್ಲೆ, ಯಾವುದೇ ಜಿಲ್ಲೆ ಆಗಲಿ ಕರ್ನಾಟಕದಾದ್ಯಂತ ವಿಶ್ವವಿದ್ಯಾಲಯ ಕಾರ್ಯಕ್ರಮ ಎಲ್ಲದರಲ್ಲೂ ಆನಂದ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು ಮತ್ತು ಕಾರ್ಯಚಟುವಟಿಕೆಗಳಾಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಆಮೇಲೆ ಆನ್ಲೈನ್ ಪೋರ್ಟಲ್ ಬಳಕೆ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನಾನೀಗ ಆನಂದ್ ಅವರಿಗೆ ವೇದಿಕೆ ಮೇಲೆ ತಗೊಳ್ತೀನಿ. ಹಿಂದಿನ ಸ್ಟೂಡೆಂಟ್ಸಾ? ನಾನು ಕೇಳಿದ ಕೆಲವು ವಿಷಯಗಳು ನಿಮ್ಗೆ ಅಪ್ಲೈ ಆಗಲ್ಲ, ಪ್ರೋಗ್ರಾಮ್ ಆಫೀಸರ್ಸ್ ಮತ್ತೆ ಪ್ರಿನ್ಸಿಪಲ್ಸಿಗೆ ಮಾತ್ರ. ಆದರೂ ಒಂದು ಇನ್ಫಾರ್ಮೇಶನ್ಗೋಸ್ಕರ ನೀವು ತಿಳ್ಕೊಂಡಿರಿ, ಓಕೆನಾ? ಯಾಕಂದ್ರೆ ನೀವು ಮೆಂಬರ್ ಆಫ್ ಯೂತ್ ರೆಡ್ ಕ್ರಾಸ್ ಆಗಿರೋದ್ರಿಂದ ನಿಮ್ಗೆ ಇನ್ಫಾರ್ಮೇಶನ್ ಇರಲಿ, ಸರಿಯಾ? ಈಗ ನೀವು ಬಂದಿರೋ ಪ್ರೋಗ್ರಾಮ್ ಆಫೀಸರ್ ನಿಮ್ಮ ಕಾಲೇಜ್ಗಳಲ್ಲಿ ಯೂತ್ ರೆಡ್ ಕ್ರಾಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೀರಾ ಸರ್? ಹೌದಾ? ಯಾರು ಮಾಡಿದ್ದೀರಾ ಸರ್? ತಾವು ಯಾವ ಕಾಲೇಜ್ ಸರ್? ನಿಮ್ಮ ಕಾಲೇಜಲ್ಲಿ ಇದೆಯಾ? BRB ಕಾಲೇಜ್ ಅಂತ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡ್ತಿದ್ದೀರಾ? ರಿಜಿಸ್ಟ್ರೇಷನ್ ಆಗಿದ್ದೀರಾ? ಸ್ಟೂಡೆಂಟ್ ಮೆಂಬರ್ಶಿಪ್ ಫೀಸ್ ಪೇ ಮಾಡ್ತಿದ್ದೀರಾ ಸರ್? ಆಗಲೇ ಹೇಳಿದಾಗೆ ಸರ್. ನಿಮ್ಮ ಕಾಲೇಜು JFGC ಮಾಡಿ ಸರ್. ಆಗಿದೆಯಾ ಸರ್ ಪೇಮೆಂಟು? ಮತ್ತು ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀವಿ ಸರ್. ನೀವು ಡಿಗ್ರಿ ಕಾಲೇಜ್ ಸರ್, ರಾಯಚೂರು. ನಮ್ದು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್, ಆಲ್ರೆಡಿ ಪೇಮೆಂಟ್ ಆಗಿದೆ ಯೂನಿವರ್ಸಿಟಿ ಪೇಮೆಂಟ್ ಆಗಿದೆಯಾ? ಓಕೆ. ಈಗ ಏನಂದ್ರೆ ಸರ್, ಅದು ನಾವು ಏನು ರಿಜಿಸ್ಟ್ರೇಷನ್ ಫೀಸ್ ಅಂತ ಪೇ ಮಾಡ್ತೀವಿ, ಪೇ ಮಾಡಿದ್ರಲ್ಲಿ 50 ರೂಪೀಸ್ ಅಮೌಂಟ್ ಅನ್ನು ಯೂನಿವರ್ಸಿಟಿಗೂ ಪೇ ಮಾಡಿರ್ತೀವಿ ನಾವು ಡ್ಯೂರಿಂಗ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಆಫ್ ಇಂಡಿವಿಜುವಲ್ ಸ್ಟೂಡೆಂಟ್. ಓಕೆ. ಸೊ ಆ ಅಮೌಂಟಿಂದ ಈಗ ನಾವು ಸರ್ಕಾರಕ್ಕೆ 15 ರೂಪಾಯಿ 35 ಯೂನಿಟ್ ಉಳಿಸ್ಕೊಂಡಿರೋದು. ಹೌದು. ಸೊ ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಈಗ ಯೂನಿವರ್ಸಿಟಿ ರೀಫಂಡ್ ಮಾಡುತ್ತಾ ಅಥವಾ ಯಾವ ರೀತಿ ಅಂತ ಸರ್? ಅದು ಯೂನಿವರ್ಸಿಟಿ ಕಲೆಕ್ಟ್ ಮಾಡಿದ್ರೆ ರಾಂಗ್ ಪ್ರೊಸೀಜರ್ ಸರ್. ಈಗ 2021 ನಾನು ಹೇಳ್ಬಿಡ್ತೀನಿ ಸರ್, ನೀವು ಆಮೇಲೆ